ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ in yesterday's class we discussed about families like Solanaceae and Liliaceae. ನಾವು ಹಿಂದಿನ ತರಗತಿಯಲ್ಲಿ ಎರಡು ಫ್ಯಾಮಿಲಿಗಳನ್ನು ನಾವು ಅಭ್ಯಾಸ ಮಾಡಿದ್ವಿ. ಒಂದು ಸೊಲಾನೇಸಿ ಮತ್ತೊಂದು ಲಿಲಿಯೇಸಿ. ಈ ಕುಟುಂಬದಲ್ಲಿ ಬರ್ತಕ್ಕಂಥ ಸಸ್ಯಗಳ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಅಂಡ್ ಫ್ಲೋರಲ್ ಕ್ಯಾರೆಕ್ಟರ್ಸ್ ಆಸ್ ವಿ ಸ್ಟಡೀಡ್ ಇನ್ ಯೆಸ್ಟರ್ಡೇಸ್ ಕ್ಲಾಸ್. ನಾವು ನಿನ್ನೆ ಒಂದು ತರಗತಿಯಲ್ಲಿ ಈ ಎರಡು ಫ್ಯಾಮಿಲಿಯಲ್ಲಿ ಬರುವಂತಹ ವೆಜಿಟೇಟಿವ್ ಮತ್ತು ಫ್ಲೋರಲ್ ಕ್ಯಾರೆಕ್ಟರ್ಸ್ ಅನ್ನ ಅಲಾಂಗ್ ವಿತ್ ಎಕ್ಸಾಂಪಲ್ಸ್ ಉದಾಹರಣೆಗಳೊಂದಿಗೆ ನಾವು ಅದನ್ನ ಸ್ಟಡಿ ಮಾಡ್ತಾ ಹೋದ್ವಿ. ಯಾವ ಥರ ಇದೆ ಫ್ಲೋರಲ್ ಫಾರ್ಮುಲಾ, ಯಾವ ರೀತಿ ಫ್ಲೋರಲ್ ಡಯಾಗ್ರಾಮ್ ಅನ್ನ ಬರೆದ್ವಿ, ಏನು ಎಕ್ಸಾಂಪಲ್ಸ್ ಬರುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತಾ ಹೋದ್ವಿ. ದಟ್ ಕಂಪ್ಲೀಟ್ಸ್ ದಿ ಚಾಪ್ಟರ್ 6th. 6ನೇ ಚಾಪ್ಟರ್ಗೆ ಕಂಪ್ಲೀಟ್ ಆಗ್ತದೆ. ನಿಮಗೆ ಇತ್ತೀಚೆಗೆ ಬಂದಂತಹ ಏನು ರೆಡ್ಯೂಸ್ಡ್ ಪೋರ್ಷನ್ ಇದೆ ಅದರಲ್ಲಿ ನಿಮಗೆ ನೆಕ್ಸ್ಟ್ ಚಾಪ್ಟರ್ ಕಂಟಿನ್ಯೂಡ್ ಚಾಪ್ಟರ್ ದಟ್ ಈಸ್ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅನ್ನೋದು ಇದರ ನೆಕ್ಸ್ಟ್ ಮುಂದಿನ ಒಂದು ಚಾಪ್ಟರ್ ಬರ್ತದೆ. ಇದರಲ್ಲಿ ನಾವು ಟಿಶ್ಯೂಸ್ ಅನ್ನ ನೋಡ್ತೀವಿ, ಟೈಪ್ಸ್ ಆಫ್ ಟಿಶ್ಯೂಸ್, ದೆನ್ ಸೆಕೆಂಡರಿ ಗ್ರೋತ್ ಇನ್ ಪ್ಲಾಂಟ್ಸ್. ಆದರೆ ಅದನ್ನ ಡಿಲೀಟ್ ಮಾಡಿದ್ದಾರೆ. ನಿಮಗೆ ಡಿಲೀಟೆಡ್ ಪೋರ್ಷನ್ ಅಲ್ಲಿ ಇರೋದ್ರಿಂದ ಅದರ ನೆಕ್ಸ್ಟ್ ಒಂದು ಪಾರ್ಟ್ ಏನಿದೆ ಅದನ್ನ ಇವತ್ತು ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ನಾವು ಏನು ನಿನ್ನೆ ಕ್ಲಾಸ್ ಅಲ್ಲಿ ಫ್ಯಾಮಿಲೀಸ್ ಬಗ್ಗೆ ಸ್ಟಡಿ ಮಾಡಿದ್ವಲ್ಲ ಅಲ್ಲಿಗೆ ಆ ಚಾಪ್ಟರ್ ಮುಕ್ತಾಯ ಆಗತ್ತೆ. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ದಟ್ ಈಸ್ ಮಾರ್ಫಾಲಜಿ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಏನು ನಾವು ಸ್ಟಡಿ ಮಾಡಿದ್ವಲ್ಲ ಆ ಚಾಪ್ಟರ್ ಫ್ಯಾಮಿಲಿಯನ್ನ ನಾವು ಅಭ್ಯಾಸ ಮಾಡುವುದರೊಂದಿಗೆ ಮುಕ್ತಾಯ ಆಗತ್ತೆ. ನಾವು in today's class we discuss about a new chapter. That one is structural organization in animals. Structural organization in animals. ಇವತ್ತು ನಾವು ಈ ಅದೇ ಒಂದು ಸೆಕೆಂಡ್ ಯೂನಿಟಿನ ಇನ್ನೊಂದು ಚಾಪ್ಟರ್ಗೆ ಬರೋಣ. ಹಾಗಾದ್ರೆ ಸಸ್ಯಗಳಲ್ಲಿ ನಾವು ಮಾರ್ಫಾಲಜಿಯನ್ನು ನೋಡಿದ್ವಿ. ಹಾಗೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಏನಿದೆ ಬಾಡಿ ಒಳಗಡೆ ಅದು ಪ್ರಾಣಿಗಳಲ್ಲಿ ಹೇಗಿದೆ ಅನ್ನೋದನ್ನ ನಾವು ಈ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೇವೆ. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಅಂತ ಕರಿತೇವೆ. So you know that animal body made up of cells. ನಿಮಗೆಲ್ಲ ತಿಳಿದಿರೋ ಹಾಗೆ ಏನು ನಾವು ಕ್ಲಾಸಿಫಿಕೇಶನ್ ಮಾಡುವಾಗ ನಿಮಗೆ ಕೆಲವು ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ವಿ, ಸ್ಟಡಿ ಮಾಡ್ತಾನೂ ಹೋದ್ವಿ. ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಂಡ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ದಟ್ ಮೀನ್ಸ್ ಬಾಡಿ ಮೇಡ್ ಅಪ್ ಆಫ್ ಸಿಂಗಲ್ ಸೆಲ್ ಅಂಡ್ ಮೆನಿ ಸೆಲ್ಸ್ ಅಲ್ವಾ. ಈ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಬಾಡಿ ಮೇಡ್ ಅಪ್ ಆಫ್ ನಂಬರ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ. ಮೋರ್ ದ್ಯಾನ್ 2. ಅದು ಎಷ್ಟು ಬಿಲಿಯನ್ ಆಫ್ ಸೆಲ್ಸ್ ಇರ್ಬೋದು. ಸೊ ಇನ್ ಹ್ಯೂಮನ್ ಬಾಡಿ ಮೇಡ್ ಅಪ್ ಆಫ್ ಬಿಲಿಯನ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ. ಕೌಂಟ್ ಮಾಡ್ಲಿಕ್ಕೆ ನಮಗೆ ಆಗೋದೇ ಇಲ್ಲ. So entire animal body, so particularly in case of multicellular organism made up of a cells ಅಂತ ಕರೀತೇವೆ. So cells again in turn of tissues, that is modify ಆಗುವಂಥದ್ದು. ಹೇಗೆ? group of cells, accumulation of cells together to form a tissue. ಈ ಅನೇಕ ಜೀವಕೋಶಗಳ ಸಂಯೋಜನೆಯಿಂದ ಅಂಗಾಂಶ ಆಗತ್ತೆ, ಟಿಶ್ಯೂ ಆಗತ್ತೆ. ಟಿಶ್ಯೂ ಮುಂದುವರೆದು ಗ್ರೇಡ್ ಹೈಯರ್ ಗ್ರೇಡಿಗೆ ಬಂದ ಹಾಗೆಲ್ಲ ಏನಾಗತ್ತೆ, ಆರ್ಗನ್ಸ್ ಆಗ್ತದೆ. ಸೊ ಟಿಶ್ಯೂಸ್ ಕನೆಕ್ಟ್ಸ್ ಟು ಆರ್ಗನ್ಸ್, ದೆನ್ ಆರ್ಗನ್ ಕನೆಕ್ಟ್ಸ್ ಟು ಸಿಸ್ಟಮ್, ಡಿಫರೆಂಟ್ ಸಿಸ್ಟಮ್. ದಟ್ ಈಸ್ ಕಾಲ್ಡ್ ಆರ್ಗನ್ ಸಿಸ್ಟಮ್ ಗ್ರೇಡ್. ಇವೆಲ್ಲವನ್ನ ನಾವು ಅನಿಮಲ್ ಕಿಂಗ್ಡಮ್ ಅಲ್ಲಿ ಸ್ಟಡಿ ಮಾಡ್ತಾ ಹೋದ್ವಿ. ಕ್ಲಾಸಿಫಿಕೇಶನ್ ಅಲ್ಲಿ ಒಂದು ಪ್ರಾಣಿ ಮಲ್ಟಿಸೆಲ್ಯುಲರ್ ಅಲ್ಲಿ ತಗೊಂಡಾಗ ಅದರ ದೇಹ ಅನೇಕ ಜೀವಕೋಶಗಳ ಸಂಯೋಜನೆಯಿಂದ ಆಗಿದೆ. ಈ ಜೀವಕೋಶಗಳು ಮುಂದುವರೆದು ಹೈಯರ್ ಕ್ಲಾಸಿಗೆ ಬಂದ ಹಾಗೆಲ್ಲ ಏನಾಗುತ್ತೆ, ಗ್ರೂಪ್ ಆಗಿರುವಂತ ಜೀವಕೋಶಗಳ ಸಂಯೋಜನೆಯನ್ನ ನಾವು ಅಂಗಾಂಶ, ಟಿಶ್ಯೂ ಅಂತ ಕರಿತೇವೆ. ಟಿಶ್ಯೂ ಮುಂದುವರೆದು ಏನ್ ಕೊಡುತ್ತೆ, ಆರ್ಗನ್ಸ್ ಅನ್ನ ಕೊಡುತ್ತೆ, ಕನೆಕ್ಟ್
ಮಾಡ್ತದೆ. ಆರ್ಗನ್ಸ್ ಮುಂದುವರೆದು ಆರ್ಗನ್ ಸಿಸ್ಟಮ್ ಅನ್ನ ಕೊಡುತ್ತೆ. ಆಗ ಹೈಯರ್ ಕ್ಲಾಸಸ್ ಅಲ್ಲಿ ನಾವು ನೋಡ್ತೇವೆ, ಹೈಯರ್ ಕೆಟಗರಿಯಲ್ಲಿ ನೋಡ್ತೇವೆ ಆರ್ಗನ್ ಸಿಸ್ಟಮ್ ಅಲ್ಲಿ. ಸೊ ದೇರ್ ಈಸ್ ಎ ಕೋಆರ್ಡಿನೇಷನ್ ಬಿಟ್ವೀನ್ ದೆಮ್. ಒಂದು ಮತ್ತೊಂದರ ನಡುವೆ ಏನಿರುತ್ತೆ, ಸಹಕಾರ ಇರ್ತದೆ. ಡ್ಯೂರಿಂಗ್ ದೇರ್ ಮೆಟಬಾಲಿಸಮ್, ಬಾಡಿ ಮೆಟಬಾಲಿಸಮ್, ದೇಹದ ಚಟುವಟಿಕೆಗಳಲ್ಲಿ ಒಂದು ಮತ್ತೊಂದಕ್ಕೆ ಏನಾಗಿರ್ತದೆ, ಅಲ್ಲಿ ಪೂರಕವಾಗಿರ್ತದೆ, ನಡುವೆ ಸಹಕಾರ ಇರ್ತದೆ. ಆಲ್ ದೇ ಪರ್ಫಾರ್ಮ್ ಡಿಫರೆಂಟ್ ಬಾಡಿ ಫಂಕ್ಷನ್ಸ್. ಏನ್ ಮಾಡುತ್ತೆ, ಬಾಡಿ ಫಂಕ್ಷನ್ಸ್ ಅನ್ನ ಅವು ಮ್ಯಾನೇಜ್ ಮಾಡ್ತಾ ಹೋಗುತ್ತೆ, ಪರ್ಫಾರ್ಮ್ ಮಾಡ್ತದೆ. ಸೊ ಹಿಯರ್ ಬಾಡಿ ಫಂಕ್ಷನ್ಸ್ ಮೇ ಸ್ಪ್ಲಿಟ್ ಇಂಟು ಡಿಫರೆಂಟ್ ಕೈಂಡ್ಸ್. ಹಾಗಾದ್ರೆ ನಾವು ಹೈಯರ್ ಲೆವೆಲ್ ಬಂದಾಗ ಈ ಬಾಡಿ ಫಂಕ್ಷನ್ಸ್ ಏನಾಗುತ್ತೆ, ಅನಿಮಲ್ಸ್ ಅಲ್ಲಿ ಸ್ಪ್ಲಿಟ್ ಆಗುತ್ತೆ. ಯಾಕೆ ಹೇಳಿ, ಒಂದೇ ರೀತಿ ಫಂಕ್ಷನ್ ಅನ್ನ ನಾವು ನೋಡೋದಿಲ್ಲ ಬಾಡಿಯಲ್ಲಿ. ಫಾರ್ ಎಕ್ಸಾಂಪಲ್ ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಎಕ್ಸ್ಕ್ರೀಟರಿ ಸಿಸ್ಟಮ್. ಸೊ ಬೇರೆ ಬೇರೆ ಫಂಕ್ಷನ್ಸ್ ಇದೆ, ಬೇರೆ ಬೇರೆ ಫಂಕ್ಷನ್ಸ್ ಅಟ್ ಎ ಟೈಮ್ ನಡೆಯುತ್ತೆ. ಹಾಗಾಗಿ ಎಂಟೈರ್ ಬಾಡಿ ಫಂಕ್ಷನ್ ಏನಾಗುತ್ತೆ, ಇಲ್ಲಿ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿ ಏನಾಗುತ್ತೆ, ಸೊ ಆ ಫಂಕ್ಷನ್ಸ್ ಎಲ್ಲ, ಡಿಫರೆಂಟ್ ಫಂಕ್ಷನ್ಸ್ ಎಲ್ಲ ಏನಿದೆ, ಪರ್ಫಾರ್ಮ್ಡ್ ಬೈ ಡಿಫರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್ ಆರ್ ಆರ್ಗನ್ಸ್. ನೋಡಿ ಏನಾಗತ್ತ, ಫಂಕ್ಷನ್ಸು ಪರ್ಟಿಕ್ಯುಲರ್ ಟೈಪ್ ಆಫ್ ಏನ್ ಟಿಶ್ಯೂ ಇದೆ, ಪರ್ಟಿಕ್ಯುಲರ್ ಟೈಪ್ ಆಫ್ ಗ್ಲ್ಯಾಂಡ್ ಏನಿದೆ, ಇದೇನ್ ಮಾಡುತ್ತೆ, ಅದನ್ನ ಪರ್ಫಾರ್ಮ್ ಮಾಡ್ತಾ ಹೋಗುತ್ತೆ. ಸೊ ಟೋಟಲಿ ಏನಾಗುತ್ತೆ, ಎಂಟೈರ್ ಬಾಡಿ ಫಂಕ್ಷನ್ ಸೊ ಕಂಟ್ರೋಲ್ಡ್ ಬೈ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ವಿತ್ ಟಿಶ್ಯೂ ಅಂಡ್ ಆರ್ಗನ್ಸ್ ಇನ್ ದಿ ಬಾಡಿ, ಅನಿಮಲ್ ಬಾಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಬೇರೆ ಬೇರೆ ಫಂಕ್ಷನ್ಸ್ಗಳನ್ನ ಟಿಶ್ಯೂ, ಸೆಲ್ಲಿಂದ ಟಿಶ್ಯೂ ಲಿಂಕ್ ಇರುತ್ತೆ, ಟಿಶ್ಯೂ ಇಂದ ಆರ್ಗನ್ಗೆ ಲಿಂಕ್ ಇರ್ತದೆ. ಹೀಗೆ ಆ ಏನ್ ಕೋಆರ್ಡಿನೇಷನ್ ಇರೋದ್ರಿಂದ ಏನಾಗ್ತದೆ, ಕೆಲವೆಲ್ಲ ಆರ್ಗನ್ಸ್ ಇದೆ ಇಂಡಿವಿಜುವಲ್ ಆಗಿ ಮಾಡುವಂಥದ್ದು ಕೆಲಸವನ್ನ, ಇನ್ನು ಕೆಲವು ಕೋಆರ್ಡಿನೇಷನ್ ಇದೆ. ಹಾಗೆ ಜೀವಕೋಶದಿಂದ ಜೀವಕೋಶಕ್ಕೆ ಏನಿದೆ, ಲಿಂಕ್ ಇದೆ. ದೇರ್ ಇಸ್ ಅ ಲಿಂಕ್ ಬಿಟ್ವೀನ್ ಟೂ ಸೆಲ್ಸ್. ಸೊ ಆ ಲಿಂಕ್ ಇರೋದ್ರಿಂದ ಏನಾಗುತ್ತೆ ಅಂದಾಗ ದಿ ಮೇನ್ ಫಂಕ್ಷನ್, ಸ್ಪೆಸಿಫಿಕ್ ಫಂಕ್ಷನ್, ಸೊ ದಟ್ ಒನ್ ಏನಾಗುತ್ತೆ ಅಂದಾಗ, ಸೊ ಕಂಟ್ರೋಲ್ಡ್ ಬೈ, ಸೊ ಆರ್ ಕೋಆರ್ಡಿನೇಟೆಡ್ ಬೈ ದೀಸ್ ಟೂ ಸೆಲ್ಸ್, ಸೆಲ್ ಟು ಸೆಲ್, ಟಿಶ್ಯೂ ಟು ಟಿಶ್ಯೂ, ಆರ್ಗನ್ ಟು ಆರ್ಗನ್. ಹೀಗೆ ಅದರ ನಡುವೆ ಏನಾಗಿರ್ತದೆ, ಕನೆಕ್ಷನ್ ಇರ್ತದೆ, ಲಿಂಕ್ ಇರ್ತದೆ. ಸೊ ಟೋಟಲಿ ಇನ್ ದಿ ಅನಿಮಲ್ ಬಾಡಿ, ಸೊ ಆಲ್ ಬಾಡಿ ಫಂಕ್ಷನ್ಸ್, ಆಲ್ ಬಾಡಿ ಫಂಕ್ಷನ್ carried by different types of cells, tissues and organs. ಎಲ್ಲವೂ ಕೂಡ ಬೇರೆ ಬೇರೆ ಆಗಿರ್ತಕ್ಕಂಥ ಫಂಕ್ಷನ್ ಅನ್ನ, ಬೇರೆ ಬೇರೆ ಗ್ರೂಪ್ ಅಲ್ಲಿರುವಂತಹ ಟಿಶ್ಯೂ, ದೆನ್ ಆರ್ಗನ್ಸ್ ಏನಾಗುತ್ತೆ, ಸೈಮಲ್ಟೇನಿಯಸ್ ಆಗಿ ಆ ಕಾರ್ಯವನ್ನ ನಿರ್ವಹಿಸ್ತಾ ಬರ್ತಾ ಹೋಗುತ್ತೆ. ಅಲ್ಲಿಗೆ ಏನಾಗುತ್ತೆ, ಹೋಲ್ ಬಾಡಿ ಫಂಕ್ಷನ್ ಕಂಟ್ರೋಲ್ಡ್, ದೆನ್ ಏನಾಗುತ್ತೆ, ಅದು ಕ್ಯಾರಿಡ್, ಏನಾಗುತ್ತೆ, ಮುಂದುವರಿತಾ ಹೋಗ್ತದೆ. ಇದು ಒಂದು ಸಿಸ್ಟಮ್ಯಾಟಿಕ್ ಆಗಿ ಹೋಗುವಂಥದ್ದು ಅನ್ನೋ. So in animal body, so the level, that is cellular level, tissue grade level, organ grade level and organ system grade level. So as we studied in previous classes, animal kingdom, ನಾವು ಅದನ್ನು ಅಭ್ಯಾಸ ಮಾಡಿದ್ದೇವೆ. ಹಾಗಾದ್ರೆ ಏನು ಹೈಯರ್ ಕೆಟಗರಿಯಲ್ಲಿ ನಾವು ಬಂದಾಗ ನೋಡಿದಾಗ ಅನಿಮಲ್ ಬಾಡಿನಲ್ಲಿ ಏನಿದೆ, ಸೊ ಸೆಲ್, ಸೊ ಯೂನಿಸೆಲ್ಯುಲರ್ ತಗೊಂಡಾಗ ಸಿಂಗಲ್ ಸೆಲ್ ಕ್ಯಾನ್ ಮ್ಯಾನೇಜ್ ಎಂಟೈರ್ ಬಾಡಿ ಫಂಕ್ಷನ್. ನಾವು ಯೂನಿಸೆಲ್ಯುಲರ್ ಬರೋಣ. ಏನಿದೆ, ಏಕಕೋಶ ಜೀವಿಗಳಲ್ಲಿ ಒಂದೇ ಸೆಲ್ ಇದೆ, ಒಂದೇ ಜೀವಕೋಶ ಇದೆ. ಆ ಒಂದು ಜೀವಕೋಶ ಅದರ ಎಲ್ಲಾ ಬಾಡಿ ಚಟುವಟಿಕೆಗಳನ್ನ ಏನ್ ಮಾಡುತ್ತದ್ದು, ನಿಯಂತ್ರಿಸುತ್ತೆ, ಮ್ಯಾನೇಜ್ ಮಾಡುತ್ತೆ. ಒಂದು ಸೆಲ್. ಬಹುಕೋಶಕ್ಕೆ ಬಂದಾಗ ಬೇರೆ ಬೇರೆ ಜೀವಕೋಶಗಳೇನಾಗುತ್ತೆ, ಸಂಯೋಜನೆಗೊಂಡು ಅಂಗಾಂಶ ಆಗತ್ತೆ, ಆರ್ಗನ್ಸ್ ಆಗತ್ತೆ, ಆರ್ಗನ್ ಸಿಸ್ಟಮ್ ಆಗ್ತದೆ ಹೈಯರ್ ಲೆವೆಲ್ಗೆ ಬಂದಾಗ. ಅರ್ಥ ಆಗ್ತಿದೆಯಲ್ಲ? ಈಗ ಈ ಸೆಲ್ಸು ಹಾಗೇನೆ ಟಿಶ್ಯೂ ಮುಂದುವರೆದು ಟಿಶ್ಯೂ ಆಗುತ್ತೆ. ಗ್ರೂಪ್ ಆಫ್ ಸೆಲ್ಸ್, ನಥಿಂಗ್ ಬಟ್ ಟಿಶ್ಯೂ.
ಟಿಶ್ಯೂ ಅಂದ್ರೆ ಏನಂತ ಡಿಫೈನ್ ಮಾಡೋಣ? ಗ್ರೂಪ್ ಆಫ್ ಸೆಲ್ಸ್ ಅಂತ ಕರಿತೇವೆ. ಹಾಗೆ ಆರ್ಗನ್ಸ್ ಅಂತ ಬಂದಾಗ, ಸೊ ಡಿಫರೆಂಟ್ ಕೈಂಡ್ಸ್ ಆಫ್ ಆರ್ಗನ್ಸ್ ಇನ್ ದಿ ಅನಿಮಲ್ ಬಾಡಿ ಪರ್ಫಾರ್ಮ್ ಡಿಫರೆಂಟ್ ಫಂಕ್ಷನ್ಸ್. ಬೇರೆ ಬೇರೆ ಆರ್ಗನ್ಸ್ ಪಾರ್ಟ್ ಏನ್ ಮಾಡುತ್ತೆ? ಬೇರೆ ಬೇರೆ ಕಾರ್ಯವನ್ನ ನಿರ್ವಹಿಸುತ್ತೆ. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್, ನಮ್ಮಲ್ಲೇ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ. ಕಿಡ್ನಿ ಇದೆಯಪ್ಪ, ಒಂದು ಪಾರ್ಟ್, ಒನ್ ಆಫ್ ದಿ ಪಾರ್ಟ್ ಆಫ್ ಅವರ್ ಬಾಡಿ. ಸೊ ಈ ಆರ್ಗನ್ ಏನ್ ಕೆಲಸ ಮಾಡುತ್ತೆ? ಎಕ್ಸ್ಕ್ರೀಷನ್. ಏನು ಬಾಡಿ ಫ್ಲೂಯಿಡ್ ಇದೆ ಅದನ್ನ ಫಿಲ್ಟ್ರೇಷನ್ ಮಾಡ್ಬಿಟ್ಟು ಏನ್ ಮಾಡುತ್ತೆ? ಅದು ತ್ಯಾಜ್ಯ ವಸ್ತುವನ್ನ ಹೊರ ಹಾಕುತ್ತೆ. ಹಾಗೆ ಬರೋಣ, ಲಿವರ್ ಇದೆ. ಸೊ ಒನ್ ಆಫ್ ದಿ ಆರ್ಗನ್, ಇದು ಕೂಡ ಒಂದು ಆರ್ಗನ್ ಆಫ್ ಅವರ್ ಬಾಡಿ. ಏನ್ ಕೆಲಸ ಮಾಡುತ್ತೆ? ಇಲ್ಲಿ ಡೈಜೆಷನ್ ಆಗ್ತದೆ. ಸೊ ಅಲ್ಲಿ ಬ್ಲಡ್ ಕೂಡ ಏನಾಗುತ್ತೆ? ಪ್ಯೂರಿಫೈ ಆಗ್ಬಿಟ್ಟು, ಸೊ ಏನು ಫ್ಯಾಟ್ ನಾವು ತಿಂದಂತ ಆಹಾರದಲ್ಲಿ ಕೊಬ್ಬಿನ ಅಂಶ ಇದೆಯಲ್ಲ, ಅದು ಲಿವರ್ ಅಲ್ಲಿ ಡೈಜೆಸ್ಟ್ ಆಗ್ತದೆ ವಿತ್ ದಿ ಹೆಲ್ಪ್ ಆಫ್ ಬೈಲ್ ಜ್ಯೂಸ್. ನಾವು ಅನಿಮಲ್ ಹ್ಯೂಮನ್ ಫಿಸಿಯಾಲಜಿ ಬಂದಾಗ ಇದನ್ನೆಲ್ಲವನ್ನ ಸ್ಟಡಿ ಮಾಡ್ತೀವಿ ಡೈಜೆಷನ್ ಅಲ್ಲಿ. ಅಲ್ಲಿ ನಾನು ಹೇಳ್ತೇನೆ. ಸೊ ಹೀಗೆ ಒಂದೊಂದು ಪಾರ್ಟ್ ಒಂದೊಂದು ರೀತಿ ಮಾಡ್ತದೆ. ಹಾರ್ಟ್ ಏನ್ ಮಾಡುತ್ತೆ? ಸರ್ಕ್ಯುಲೇಟ್ ಮಾಡುತ್ತೆ, ಬ್ಲಡ್ ಅನ್ನ ಸರ್ಕ್ಯುಲೇಟ್ ಮಾಡುತ್ತೆ. ಹೀಗೆ ಡಿಫರೆಂಟ್ ಆರ್ಗನ್ಸ್ ಡಿಫರೆಂಟ್ ಕೈಂಡ್ಸ್ ಆಫ್ ಫಂಕ್ಷನ್ ಅನ್ನ ಏನ್ ಮಾಡುತ್ತೆ? ಮ್ಯಾನೇಜ್ ಮಾಡ್ತದೆ. ಅಲ್ಲಿಗೆ ಒಂದು ಬಾಡಿಯ ಎಲ್ಲಾ ಕೆಲಸಗಳನ್ನ ಏನಾಗುತ್ತೆ? ಬೇರೆ ಬೇರೆ ಹಂಚಿಕೊಂಡು ಸ್ಪ್ಲಿಟ್ ಆಗಿ ಏಕಕಾಲದಲ್ಲಿ ಏನ್ ಮಾಡುತ್ತೆ? ಹೋಲ್ ಬಾಡಿ ಫಂಕ್ಷನ್ ಅನ್ನ ಮ್ಯಾನೇಜ್ ಮಾಡುತ್ತೆ. ದಟ್ ಈಸ್ ಎ ಕಂಪ್ಲೀಟ್ ಸಿಸ್ಟಮ್ ಆಫ್ ಅವರ್ ಬಾಡಿ ಅಂತ ಕರಿತೇವೆ. ಆರ್ ಅನಿಮಲ್ ಬಾಡಿ ಒಂದು ಪೂರ್ಣ ಸಿಸ್ಟಮ್ ಅನ್ನ ಒದಗಿಸಿ ಕೊಡ್ತದೆ. ಅನ್ನೋ coming to the type. So group of cells, nothing but tissue. So in animal body we can identify different types of tissues. These tissues perform different kinds of function, body functions. ಇಲ್ಲಿ ನೋಡ್ತೀವಿ ನಾವು ಅನಿಮಲ್ ಬಾಡಿನ ಎಕ್ಸಾಮಿನ್ ಮಾಡಿದಾಗ ನಮಗೆ ವಿವಿಧ ರೀತಿಯ ಟಿಶ್ಯೂ ಅಂಗಾಂಶವನ್ನ ನಾವು ನೋಡ್ತೇವೆ. ಅನಿಮಲ್ ಬಾಡಿಯಲ್ಲಿ ನೋಡ್ತೇವೆ. ಅಂಗಾಂಶ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಟಿಶ್ಯೂ ಅಂತ ಕರಿತೇವೆ. ಡಿಫರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್, ಸೊ ಪರ್ಫಾರ್ಮ್ ಡಿಫರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಆಫ್ ದಿ ಬಾಡಿ. ಬೇರೆ ಬೇರೆ ಕೆಲಸವನ್ನ ನಿರ್ವಹಿಸುತ್ತೆ. ಹಾಗಾದ್ರೆ ಸೊ ವಿ ಕ್ಯಾನ್ ಐಡೆಂಟಿಫೈಡ್ ಸೊ ಡಿಫರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್. ಮೇನ್ಲಿ ಮುಖ್ಯವಾಗಿ ಐಡೆಂಟಿಫೈಡ್ ಆರ್ ಕ್ಲಾಸಿಫೈಡ್ 4 ಡಿಫರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್ ಇನ್ ದಿ ಅನಿಮಲ್ ಬಾಡಿ. ನಾವು ಅನೇಕ ಟಿಶ್ಯೂಸ್ ಅನ್ನ ನೋಡ್ತೇವೆ, ಟೈಪ್ಸ್ ಅನ್ನ. ಅದರಲ್ಲಿ ಮುಖ್ಯವಾಗಿ 4 ರೀತಿಯ ಟಿಶ್ಯೂಸ್ ಅನ್ನ ನಾವು ನೋಡ್ತೇವೆ, ಅಂಗಾಂಶವನ್ನ ನೋಡ್ತೇವೆ ಅನಿಮಲ್ ಬಾಡಿನಲ್ಲಿ. ಹಾಗಾದ್ರೆ ಆ 4 ವಿಧದ ಟಿಶ್ಯೂಸ್ ಯಾವ್ಯಾವ್ದು ಅಂದಾಗ, ಸೊ ಕಮಿಂಗ್ ಟು ದಿ ಟೈಪ್ಸ್ ಆಫ್ ಟಿಶ್ಯೂ. ಸೊ ಡಿಫೈನ್ ಟಿಶ್ಯೂ. What is the definition for tissue? Tissue nothing but group of cells. ಒಂದು ಜೀವಕೋಶಗಳ ಸಮೂಹವನ್ನ ನಾವು ಅಂಗಾಂಶ ಅಂತ ಕರಿತೇವೆ, ಟಿಶ್ಯೂ ಅಂತ ಕರಿತೇವೆ. ಹಾಗಾದ್ರೆ ಯಾವ್ಯಾವ ವಿಧದ ಟಿಶ್ಯೂ ಅನ್ನ ನಾವು ಇಲ್ಲಿ ನೋಡಬಹುದು? ಡಿಫರೆಂಟ್ ಕೈಂಡ್ಸ್. ದಿಸ್ ಕ್ಲಾಸಿಫಿಕೇಶನ್ ಆಫ್ ಟಿಶ್ಯೂ ಬೇಸ್ಡ್ ಆನ್ ದೇರ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್. ಯಾವುದರ ಆಧಾರದ ಮೇಲೆ ನಾವು ಕ್ಲಾಸಿಫಿಕೇಶನ್ ಮಾಡ್ತೇವೆ ಟಿಶ್ಯೂನ ಅಂದಾಗ, ಬೇಸ್ಡ್ ಆನ್ ದೇರ್ ಸ್ಟ್ರಕ್ಚರ್, ರಚನೆಗೆ ಅನುಗುಣವಾಗಿ, ಅಂಡ್ ಫಂಕ್ಷನ್ಸ್, ಅದರ ಕೆಲಸ ಕಾರ್ಯಕ್ಕೆ ಅನುಗುಣವಾಗಿ ನಾವು ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತೇವೆ. ನಾವು so entire tissue, different types of tissue mainly classified or grouped into 4 types. ಮುಖ್ಯವಾಗಿ ನಾವು 4 ವಿಧವಾಗಿ ಇಲ್ಲಿ ಕ್ಲಾಸಿಫೈ ಮಾಡ್ತೇವೆ, ಗುಂಪುಗಳಾಗಿ ವಿಂಗಡಣೆಯನ್ನ ಮಾಡ್ತೇವೆ. So what are those 4 types of tissues? Namely, first one, epithelial tissue. ಮೊದಲನೇದಾಗಿ ಯಾವ ಟಿಶ್ಯೂ ನೋಡ್ತೀವಿ ನಾವು? ಟೈಪ್ ಅನ್ನ ಎಪಿಥೀಲಿಯಲ್ ಟಿಶ್ಯೂ ಅಂತ ಕರಿತೇವೆ. ಸೆಕೆಂಡ್ ಒನ್ ಕನೆಕ್ಟಿವ್ ಟಿಶ್ಯೂ. ಎರಡನೇದು ಯಾವುದು? ಕನೆಕ್ಟಿವ್ ಟಿಶ್ಯೂ. ಥರ್ಡ್ ಒನ್ ಮಸ್ಕ್ಯುಲಾರ್ ಟಿಶ್ಯೂ, ಮಸ್ಕ್ಯುಲಾರ್ ಟಿಶ್ಯೂ. ಫೋರ್ತ್ ಒನ್ ನರ್ವಸ್ ಟಿಶ್ಯೂ. So these are the 4
main groups of tissues in the animal body we found. ಸೊ ನಾವು ನೋಡುವಂತಹ 4 ಮುಖ್ಯ ವಿಧಗಳು: ಎಪಿಥೀಲಿಯಲ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ, ಮಸ್ಕ್ಯುಲಾರ್ ಟಿಶ್ಯೂ ಅಂಡ್ ನರ್ವಸ್ ಟಿಶ್ಯೂ. ನಿಮಗೆ 2 ಮಾರ್ಕಿಗೆ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಬಹುದು. ದೇ ಮೇ ಆಸ್ಕ್, so mention the different types of tissues in the animal body. Then you have to write these 4 types of tissues. Then you will get 2 marks. ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅದನ್ನ? 2 ಮಾರ್ಕ್ಗೆ ಕೇಳ್ತಾರೆ. ಹೇಳಿ, ಹೆಸರಿಸಿ, ವಿವಿಧ ರೀತಿಯ ಟಿಶ್ಯೂಗಳ ಹೆಸರನ್ನ ಹೆಸರಿಸಿ ಅಂತ ಕೇಳಬಹುದು. ಈ 4 ನೀವು ಬರಿಬೇಕಾಗ್ತದೆ. ಸೊ ಈ 4ಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ? 2 ಮಾರ್ಕ್ಸ್ ಇರುತ್ತೆ. ಹಾಫ್ ಮಾರ್ಕ್ ಫಾರ್ ಈಚ್ ಟೈಪ್. ಒಂದು ಹೆಸರು ಹೇಳಿದ್ದಕ್ಕೆ ಅರ್ಧ ಅಂಕ ಸಿಗುತ್ತೆ, ನಿಮಗೆ ಅರ್ಧ ಮಾರ್ಕ್ ಸಿಗುತ್ತೆ. So these are 4 different kinds of tissues as we identified in animal body. Coming to the first type, that is epithelial tissue. ಯಾವುದು ಫಸ್ಟ್ ಟೈಪ್ ನಾವು ನೋಡುವಂತದ್ದು? epithelial tissue. Coming to the first one, epithelial tissue. So epi means above. ಎಪಿ ಅಂದ್ರೆ ಏನಂತ ಅರ್ಥ ಕೊಡುತ್ತೆ? ಎಬೋವ್, ಮೇಲೆ. ಯಾವುದರ ಮೇಲೆ ಅಂದಾಗ, ಸೊ ದಟ್ ಟಿಶ್ಯೂ ಲೈನ್ಡ್ ದಿ ಸರ್ಫೇಸ್ ರೀಜನ್ ಆಫ್ ದಿ ಪಾರ್ಟ್ ಆರ್ ಆರ್ಗನ್ ಆಫ್ ದಿ ಬಾಡಿ. ಏನ್ ಕೊಡುತ್ತೆ ಇದು? ಎಪಿಥೀಲಿಯಲ್ ಅಂದ್ರೆ ಎಬೋವ್ ಅಂತ ಕರಿತೀವಿ. ಬಾಡಿಯಲ್ಲಿ, ದೇಹದಲ್ಲಿ ಯಾವ ಅಂಗಗಳಲ್ಲಿ ಏನಿರುತ್ತೆ, ಯಾವುದೋ ಒಂದು ಅಂಗದಲ್ಲಿ ಪರ್ಟಿಕ್ಯುಲರ್ ಆರ್ಗನ್ ಅಲ್ಲಿ ಏನಾಗಿರ್ತದೆ, ಅದರ ಸರ್ಫೇಸ್ ಏರಿಯಾ ಇದೆಯಲ್ಲ, ಮೇಲ್ಭಾಗ ಇರುತ್ತಲ್ಲ, ಆ ಆರ್ಗನ್ ನ ಮೇಲ್ಭಾಗ, ಅದಕ್ಕೆ ಲೈನಿಂಗ್ ಅನ್ನ ಕೊಡುತ್ತದೆ, ಅದನ್ನ ಕವರ್ ಮಾಡುತ್ತೆ. ಕವರಿಂಗ್ ದಿ ಸರ್ಫೇಸ್ ಏರಿಯಾ ಆರ್ ಲೈನಿಂಗ್ ದಿ ಸರ್ಫೇಸ್ ಏರಿಯಾ. ಆ ಆರ್ಗನ್ ನ ಮೇಲ್ಭಾಗವನ್ನ ಏನ್ ಮಾಡುತ್ತದೋ? ಕವರ್ ಮಾಡುತ್ತೆ. ಹಾಗಾಗಿ ಆ ಟೈಪ್ ಅನ್ನ ಎಪಿಥೀಲಿಯಲ್, ಎಪಿ ಮೀನ್ಸ್ ಎಬೋವ್ ಅಂತ ಕರಿತೇವೆ. ಸೊ ಎಪಿಥೀಲಿಯಲ್ ಟಿಶ್ಯೂ. ಸೊ this type of tissue aligned the surface area or surface region of the part of our body or animal body. ಸೊ ಮೇಲ್ಭಾಗವನ್ನು ಕವರ್ ಮಾಡುತ್ತೆ, ಸರ್ಫೇಸ್ ಮೇಲ್ಭಾಗ, ಅದಕ್ಕೆ ಇದನ್ನ ಎಪಿಥೀಲಿಯಲ್ ಟಿಶ್ಯೂ ಅಂತ ಕರೀತೇವೆ. ಸೊ ದೀಸ್ ಟಿಶ್ಯೂ ಆರ್ ಆಫ್ 2 ಟೈಪ್ಸ್. ಎಷ್ಟು ಟೈಪ್ ಇದೆ ಎಪಿಥೀಲಿಯಲ್ ಟಿಶ್ಯೂ? ಸೊ ದೀಸ್ ಆರ್ ಆಫ್ 2 ಟೈಪ್ಸ್, ನೇಮ್ಲಿ a simple epithelial tissue and compound epithelial tissue. ಇದನ್ನ 2 ರೀತಿಯಾಗಿ ನಾವು ಮತ್ತೆ ವಿಂಗಡಣೆಯನ್ನ ಮಾಡ್ತೇವೆ. ಯಾವುದನ್ನ? ಎಪಿಥೀಲಿಯಲ್ ಟಿಶ್ಯೂನ. ಸೊ ನಾವು ಸಿಂಗ್ಯುಲರ್ ಏನ್ ಹೇಳ್ತೀವಿ? ಎಪಿಥೀಲಿಯಂ ಅಂತ ಕರಿತೀವಿ. ಸೊ ಪ್ಲೂರಲ್ ಅಲ್ಲಿ ನಾವು ತಗೊಂಡಾಗ ಎಪಿಥೀಲಿಯಲ್ ಅಂತ ಕರಿತೇವೆ. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ 2 ರೀತಿಯಾಗಿ ಮತ್ತೆ ನಾವು ವಿಂಗಡಣೆ ಮಾಡ್ತೇವೆ. ಫಸ್ಟ್ ಒನ್ ಈಸ್ ಸಿಂಪಲ್ ಎಪಿಥೀಲಿಯಲ್ ಟಿಶ್ಯೂ, ಸೆಕೆಂಡ್ ಒನ್ ಈಸ್ ಕಾಂಪೌಂಡ್ ಎಪಿಥೀಲಿಯಲ್ ಟಿಶ್ಯೂ. Coming to the first type, the simple epithelial tissue. So simple epithelial tissue consists of different types of epithelial tissue. ಸಿಂಪಲ್ ಬಂದಾಗ ಮತ್ತೆ ಇದರಲ್ಲಿ ನಾವು ಅನೇಕ ರೀತಿಯ ಎಪಿಥೀಲಿಯಲ್ ಟಿಶ್ಯೂಸ್ ಅನ್ನ ನೋಡ್ತಾ ಹೋಗ್ತೇವೆ. ಸೊ ಮೇನ್ಲಿ look at this. So mainly we can study the squamous type, then cuboidal type, then ciliated, then columnar and glandular. ಈಗ ಸಿಂಪಲ್ ಎಪಿಥೀಲಿಯಲ್ ಬಂದಾಗ ಮತ್ತೆ ನಾವು ಅದರಲ್ಲಿ ಅನೇಕ ವಿಧದ ಎಪಿಥೀಲಿಯಲ್ ಟಿಶ್ಯೂ ಅನ್ನ ನೋಡ್ತೇವೆ. ಡಿಫರೆಂಟ್ ಪಾರ್ಟ್ಸ್ ಅಲ್ಲಿ ಏನಾಗಿರುತ್ತೆ? ಲೈನಿಂಗ್ ಆಗಿರ್ತದೆ ಅದು. ಹಾಗಾದ್ರೆ ಸೊ ಕಮ್ ಅಂಡರ್ ದಿಸ್ ಸಿಂಪಲ್ ಟೈಪ್ ಆಫ್ ಎಪಿಥೀಲಿಯಲ್ ಟಿಶ್ಯೂ. ಸೊ ವಿ ಕ್ಯಾನ್ ಸ್ಟಡಿ ದಿ ಡಿಫರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್. ಮತ್ತೆ ಅದರಲ್ಲಿ ಬೇರೆ ಬೇರೆ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಯಾವ್ಯಾವ್ದು ನೋಡ್ಬೋದು ಅದರಲ್ಲಿ ಅಂದಾಗ, ಫಸ್ಟ್ ಒನ್ ಸ್ಕ್ವಾಮಸ್ epithelial tissue. Then second one cuboidal epithelial tissue. Then third one columnar epithelial tissue. Then fourth one ciliated epithelial tissue. Then fifth one glandular
glandular epithelial tissue. So in addition to these, two more epithelial tissues are there. So namely sensory, ಏನಂತ ಕರಿತೇವೆ ನಾವು ಅದನ್ನ, sensory. Then pigment ಅಂತ ಕರಿತೇವೆ, pigmented epithelial tissue. So in your textbook given all these types of simple epithelial tissue, there are 5 different types of simple epithelial tissue given in your textbook. ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ 5 ರೀತಿಯಾಗಿ ಕೊಟ್ಟಿದ್ದಾರೆ. ಇದರ ಜೊತೆ ಇನ್ನೂ 2 ನಾವು ಕೊಡಬಹುದು. ಉದಾಹರಣೆ, ಒಂದು ಸೆನ್ಸರಿ ಅಂತ ಹೇಳ್ತೇವೆ, ಮತ್ತೊಂದನ್ನ ನಾವು ಪಿಗ್ಮೆಂಟೆಡ್ ಅಂತ ಕರಿತೇವೆ. ಇದು ಕೂಡ ಸಿಂಪಲ್ ಎಪಿಥೀಲಿಯಲ್ ಟಿಶ್ಯೂಗೆ ಸೇರುವಂಥದ್ದು. ಈಗ ನೋಡೋಣ. ಸೊ ಲೆಟ್ ವಿ ಸ್ಟಡಿ ದೀಸ್ ಟೈಪ್ಸ್ ಆಫ್ ಎಪಿಥೀಲಿಯಲ್ ಟಿಶ್ಯೂ ಒನ್ ಬೈ ಒನ್. ಒಂದಾದ್ರ ಒಂದು ನಂತರ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಕಮಿಂಗ್ ಟು ದಿ ಫಸ್ಟ್ ಟೈಪ್, ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ. ಸೊ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ ಯಾವುದಕ್ಕೆ ಬರುತ್ತೆ? ಸೊ ಇಟ್ ಈಸ್ ದಿ ಟೈಪ್ ಆಫ್ ಸಿಂಪಲ್ ಎಪಿಥೀಲಿಯಲ್ ಟಿಶ್ಯೂ. ಸಿಂಪಲ್ ಅಲ್ಲಿ ಬರುವಂತಹ ಒಂದು ರೀತಿಯ ಅಥವಾ ವಿಧದ ಎಪಿಥೀಲಿಯಲ್ ಟಿಶ್ಯೂ ಇದು. ಹೇಗಿದೆ ಸೆಲ್ಸ್? ಸೊ ಇನ್ ದಿಸ್ ಟೈಪ್ ಸೆಲ್ಸ್ ಆರ್ ಫ್ಲಾಟೆಂಡ್ ಅಂತ ಕರಿತೇವೆ. ಹೇಗಿದೆ ಸೆಲ್ಸ್? ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ಸೆಲ್ಸ್ ಆರ್ ಫ್ಲಾಟೆಂಡ್ ಅಥವಾ ಫ್ಲಾಟ್ ಸೆಲ್ಸ್ ಅಂತ ಕರಿತೀವಿ. ಹೇಗಿರುತ್ತೆ ಆ ಸೆಲ್ಸ್ ಅಂದ್ರೆ ಚಪ್ಪಟೆಯಾಗಿರ್ತದೆ. ಆ ಸೆಲ್ಸ್ ಅನ್ನ ಅರೇಂಜ್ಮೆಂಟ್ ಹೆಂಗಿರುತ್ತೆ? ಚಪ್ಪಟೆ ಆಗಿರುತ್ತೆ. ಸೊ ದಿ ಅರೇಂಜ್ಮೆಂಟ್ ಆಫ್ ಸೆಲ್ಸ್ ಆನ್ ದಿ ಸರ್ಫೇಸ್ ಏರಿಯಾ, ಆ ಒಂದು ಆರ್ಗನ್ ನ ಸರ್ಫೇಸ್ ಮೇಲೆ ಅರೇಂಜ್ ಆಗಿರುತ್ತಲ್ಲ ಸೆಲ್ಲು. ಸೊ ಈ ಒಂದು ಟಿಶ್ಯೂ ನಲ್ಲಿ ನಾವು ನೋಡ್ತೇವೆ ಸಿಂಗಲ್ ಲೇಯರ್ ಆಫ್ ಸೆಲ್ಸ್. ಒಂದೇ ಲೇಯರ್ ಅಲ್ಲಿ ಅದು ಸರ್ಫೇಸ್ ಅನ್ನ ಕವರ್ ಮಾಡಿರ್ತದೆ, ಲೈನ್ ಮಾಡಿರ್ತದೆ, ಲೈನಿಂಗ್ ಆಗಿರ್ತದೆ. ಸೊ ದಟ್ ಸಿಂಗಲ್ ಲೇಯರ್ ಆಫ್ ಸೆಲ್ಸ್ ನಥಿಂಗ್ ಬಟ್ ಫ್ಲಾಟ್ ಸೆಲ್ಸ್ ಅಂತ ಕರಿತೇವೆ. ಅಲ್ಲೇನಾಗಿರುತ್ತೆ ಸೆಲ್ಸ್ ಒಂದ್ ರೀತಿ ಚಪ್ಪಟೆಯಾಗಿರ್ತಕ್ಕಂಥ ಸೆಲ್ಸ್ ಅನ್ನ ನಾವು ನೋಡ್ತೀವಿ ಅಲ್ಲಿ. ಎಲ್ಲಿ? ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ. ಸೊ ದಿ ಅರೇಂಜ್ಮೆಂಟ್ ಆಫ್ ಸೆಲ್ಸ್ ಜಸ್ಟ್ ಅಪಿಯರ್ಸ್ ಲೈಕ್ ದಿ ಟೈಲ್ಸ್ ಅಂತ ಕರಿತೇವೆ. ಯಾವ ತರ ಕಾಣುತ್ತೆ ಅದು ನಮ್ಗೆ ನೋಡೋದಕ್ಕೆ? ಟೈಲ್ಸ್ ಹೇಗೆ ನಾವು ಅರೇಂಜ್ ಮಾಡಿರ್ತೀವೋ ಆ ಟೈಲ್ಸ್ ಹೆಂಗೆ ಫ್ಲಾಟ್ ಆಗಿರ್ತದೆ, ಅರೇಂಜ್ ಮಾಡಿದಾಗ ಹೇಗೆ ಕಾಣುತ್ತೋ ಆ ಲುಕ್ ಅನ್ನ ಕೊಡುತ್ತೆ ಈ ಸೆಲ್ಸ್, ಸ್ಕ್ವಾಮಸ್ ಎಪಿಥೀಲಿಯಲ್ ಸೆಲ್ಸ್. ದೆನ್ ಸೆಲ್ಸ್ ಆರ್ ಕ್ಲೋಸ್ಲಿ ಅರೇಂಜ್ಡ್. ಹೇಗೆ ಕಾಣ್ತಾ ಇದೆ ನೋಡಿ ಇಲ್ಲಿ ಸೆಲ್ಸ್. ಸೊ ಮಧ್ಯದಲ್ಲಿ ಗ್ಯಾಪ್ ಇಲ್ಲ, ಏನಾಗಿದೆ? ಕ್ಲೋಸ್ಲಿ ಅರೇಂಜ್ಡ್. ದೇರ್ ಇಸ್ ನೋ ಇಂಟರ್ಸೆಲ್ಯುಲಾರ್ ಸ್ಪೇಸ್. ಸೊ ಯು ಶುಡ್ ರಿಮೆಂಬರ್, ಇದನ್ನ ನೀವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಇನ್ ದಿಸ್ ಟೈಪ್, in this arrangement of cells there is no intercellular space. Cells ಏನಾಗಿರ್ತದೆ? does not leave any space in between them. ಅಲ್ಲಿ ಏನಾಗಿರ್ತದೆ? ಮಧ್ಯದಲ್ಲಿ ಸ್ಪೇಸ್ ಇರೋದಿಲ್ಲ. ಹೇಗೆ ಸ್ಪೇಸ್ ಅಂದಾಗ, look at this. So this is one cell, this is another cell. So ಈ ಎರಡು ಸೆಲ್ಸ್ ಕ್ಲೋಸ್ ಆಗಿ ಅರೇಂಜ್ ಆಗಿದ್ದಾಗ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಆಗೋದಿಲ್ಲ. ಮಧ್ಯೆ ಏನಾಗುತ್ತೆ? ಗ್ಯಾಪ್ ಕ್ರಿಯೇಟ್ ಆಗೋದಿಲ್ಲ. ಈ ರೀತಿ ಇದ್ರೆ ದಟ್ ಈಸ್ ಕ್ಲೋಸ್ಲಿ ಅರೇಂಜ್ಡ್ ಅಂತ ಕರಿತೇವೆ. ರಿಸಲ್ಟ್ ಏನ್ ಕೊಡುತ್ತೆ? ದೇರ್ ಇಸ್ ನೋ ಇಂಟರ್ಸೆಲ್ಯುಲಾರ್ ಸ್ಪೇಸ್, ಮಧ್ಯಂತರ ಜಾಗ ಇರೋದಿಲ್ಲ. So in case if the cells are loosely arranged, ಹೀಗೆ ಲೂಸ್ ಆಗಿ ಅರೇಂಜ್ ಆಗಿದ್ರೆ ಫ್ರೀ ಆಗಿ, so that creates a gap between them. ಮಧ್ಯ ಏನಾಗುತ್ತಲ್ಲಿ? ಗ್ಯಾಪ್ ಉಂಟಾಗುತ್ತೆ. This gap is called as intercellular space. Intercellular space. ಇದನ್ನ ನೀವು ಪಾಯಿಂಟ್ ಔಟ್ ಮಾಡ್ಕೋಬೇಕು. ಸ್ಕ್ವಾಮಸ್ ಎಪಿಥೀಲಿಯಲ್ ಸೆಲ್ಸ್ ಅಲ್ಲಿ ಸೆಲ್ಸ್ ಹೇಗೆ ಅರೇಂಜ್ ಆಗಿರುತ್ತೆ? ಕ್ಲೋಸ್ಲಿ ಅರೇಂಜ್ಡ್. ಸೊ that creates there is no intercellular space. ಇದ್ರದ್ದು ಒಂದು ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಯಾವ್ದ್ರದ್ದು? ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ. ನೋಡಿ ಅರೇಂಜ್ಮೆಂಟ್ ಹೆಂಗಿದೆ? ಕ್ಲೋಸ್ ಆಗಿ ಅರೇಂಜ್ ಆಗಿದೆ. ಎಲ್ಲಿ ಕೂಡ ಮಧ್ಯಂತರ ಜಾಗವನ್ನ ನಾವು ನೋಡೋದಿಲ್ಲ. ದಟ್ ಈಚ್ ಸೆಲ್ ಹ್ಯಾಸ್ ಎ ನ್ಯೂಕ್ಲಿಯೈ. ಏನಾಗಿದೆ ಇಲ್ಲಿ? ಒಂದೊಂದು ನ್ಯೂಕ್ಲಿಯೈನ ಸೆಂಟರ್ ನಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಸೊ ದಿ ಎಷ್ಟಿದೆ ಲೇಯರ್ಸ್? ಎಷ್ಟು ಬರುತ್ತೆ? ಸಿಂಗಲ್ ಲೇಯರ್ ಆಫ್ ಸೆಲ್ಸ್ ಲೈನಿಂಗ್ ದಿ ಸರ್ಫೇಸ್ ಏರಿಯಾ ಆಫ್ ಆನ್ ಆರ್ಗನ್ ಅಂತ ಕರಿತೇವೆ. ಹಾಗಾದ್ರೆ ಅಕರೆನ್ಸ್ ನಾವು ಬಾಡಿನಲ್ಲಿ ಎಲ್ಲಿ ನೋಡಬಹುದು
ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂನ, ಆ ಸೆಲ್ಸ್ ಅನ್ನ ಅಂದಾಗ, ಸೊ ದಟ್ ಈಸ್ ವಾಲ್ಸ್ ಆಫ್ ಬ್ಲಡ್ ವೆಸಲ್ಸ್. ಅಕರೆನ್ಸ್ ಏನ್ ಹೇಳ್ಬೋದು ನಾವು, ಎಲ್ಲಿ ನೋಡಬಹುದು ಈ ತರದ ಒಂದು ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂನ ಬಾಡಿನಲ್ಲಿ? ವಾಲ್ಸ್ ಆಫ್ ಬ್ಲಡ್ ವೆಸಲ್ಸ್, ರಕ್ತನಾಳಗಳ ಒಂದು ವಾಲ್ ಇದೆಯಲ್ಲ, ಏನು ಅದರದ್ದು ಹೊರ ಒಂದು ಕವಚ ಇದೆಯಲ್ಲ, ಅಲ್ಲಿ ಲೈನಿಂಗ್ ಆಗಿರ್ತದೆ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ. ರಕ್ತನಾಳದ ಹೊರಭಾಗದ ಮೆಂಬ್ರೇನ್ ಇದೆಯಲ್ಲ, ಆ ಮೆಂಬ್ರೇನು ಯಾವುದರಿಂದ ಲೈನಿಂಗ್ ಆಗಿದೆ? ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ. ನೋಡಿ, ಅಲ್ಲಿ ಸೆಲ್ಸು ಒಟ್ಟೊಟ್ಟಾಗಿ ಸೇರಿರೋದ್ರಿಂದ ಏನಾಗುತ್ತೆ, ಗ್ಯಾಪ್ ಇರೋದಿಲ್ಲ. ಅದು ಎಷ್ಟರ ಮಟ್ಟಿಗೆ ಬೆನಿಫಿಟ್ ಆಗುತ್ತೆ ಅಂತಂದಾಗ, ಸಪೋಸ್ ಏನಾದರೂ ಲೂಸ್ಲಿ ಅರೇಂಜ್ಡ್ ಇದ್ದು ಇಂಟರ್ಸೆಲ್ಯುಲಾರ್ ಸ್ಪೇಸ್ ಇತ್ತು ಅಂದಾಗ ಏನಾಗುತ್ತೆ, ಹೊರಗಡೆ ಇರ್ತಕ್ಕಂಥ ಬಾಡಿ ಫ್ಲೂಯಿಡ್ ಈಸಿಯಾಗಿ ಆ ವೆಸಲ್ಸ್ ಒಳಗೆ ಹೋಗ್ತಾ ಇತ್ತು. ಏನಾಗ್ತಿತ್ತು, ಸರ್ಕ್ಯುಲೇಷನ್ ಅಲ್ಲಿ ಫ್ಲೂಯಿಡ್ ಏನಾಗ್ತಿತ್ತು, ಬಾಡಿ ಫ್ಲೂಯಿಡ್ ಔಟ್ಸೈಡ್ ಅಲ್ಲಿ ಇರ್ತಕ್ಕಂಥದ್ದು ಈಸಿಯಾಗಿ ಏನಾಗ್ತಿತ್ತು, ಆ ಸ್ಪೇಸಿನ ಮುಖಾಂತರ ನಾಳಗಳನ್ನು ಸೇರ್ಕೊಳ್ತಾ ಇತ್ತು. ಸೊ ಅಲ್ಲಿಗೆ ಏನ್ ಮಾಡುತ್ತದೋ, ದಟ್ ಪ್ರೊಟೆಕ್ಟ್ ಮಾಡುತ್ತೆ. ಅದು ಸರ್ಫೇಸ್ ಏರಿಯಾವನ್ನ ಏನ್ ಮಾಡುತ್ತದು, ಪ್ರೊಟೆಕ್ಟ್ ಮಾಡ್ತದೆ. ಹಾಗಾದ್ರೆ ಎಲ್ಲಿ ನೋಡ್ಬೋದು ನಾವು ಅದನ್ನ? ವಾಲ್ಸ್ ಆಫ್ ಬ್ಲಡ್ ವೆಸಲ್ಸ್ ಅಂಡ್ ಇನ್ ಲಂಗ್ಸ್, ಸ್ಯಾಕ್ಸ್ ಆಫ್ ಲಂಗ್ಸ್ ಅಂತ ಕರಿತೇವೆ. ನಮ್ಮ ಶ್ವಾಸಕೋಶಗಳು ಏನಿದೆ, ಲಂಗ್ಸ್ ಏನಿದೆ, ಸೊ ಆ ಲಂಗ್ಸ್ ಅಲ್ಲಿ ಒಳಗಡೆ ಏನಾಗಿರುತ್ತದೆ, ಆಲ್ವೇಯೋಲಾರ್ ಸೆಲ್ಸ್ ಅಂತ ಇರುತ್ತೆ. ಒಂದು ರೀತಿ ಸ್ಪಂಜಿನಂತಹ ಸೆಲ್ಸ್, ಮೃದುವಾದ ಹತ್ತಿಯಂತಿರುವಂತಹ ಸೆಲ್ಸ್ ಇರುತ್ತೆ. ಆ ಸೆಲ್ಸ್ ಏನಿದೆ ಹೊರಭಾಗ, ಸೊ those cells lined by this type of tissue, that is squamous epithelial tissue. ಇಲ್ಲಿ ಎರಡು ಭಾಗದಲ್ಲಿ ನೋಡಬಹುದು, ಒಂದು ಬ್ಲಡ್ ವೆಸಲ್ಸ್, ವಾಲ್ ಆಫ್ ಬ್ಲಡ್ ವೆಸಲ್ಸ್, ಅಂಡ್ ಲಂಗ್ಸ್, ದಟ್ ಇಸ್ ಸ್ಯಾಕ್ಸ್. ಲಂಗ್ ಅಲ್ಲಿ ಬರ್ತಕ್ಕಂಥ ಸ್ಯಾಕ್ಸ್, ಚೀಲಗಳಿದಾವಲ್ಲ, ಎರಡು ಶ್ವಾಸಕೋಶಗಳು ಅಲ್ಲಿ ನೋಡ್ತೇವೆ. ದೆನ್ ವಾಟ್ ಇಸ್ ದ ಫಂಕ್ಷನ್ ಆಫ್ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ? ಏನ್ ಪರ್ಫಾರ್ಮ್ ಮಾಡುತ್ತೆ, ಏನ್ ಕೆಲಸ ಮಾಡುತ್ತಿದ್ದು? ಸೊ ದಿ ಮೇನ್ ಫಂಕ್ಷನ್ ಆಫ್ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ, ದಟ್ ಈಸ್ ದಿ ಡಿಫ್ಯೂಷನ್ ಪ್ರೋಸೆಸ್. ಏನ್ ಕೊಡುತ್ತೆ ಅದು? ಡಿಫ್ಯೂಷನ್, ಫ್ಲೂಯಿಡ್ ಡಿಫ್ಯೂಷನ್ ಫ್ರಮ್ ಔಟ್ಸೈಡ್ ಟು ಇನ್ಸೈಡ್ ಟು ಔಟ್ಸೈಡ್. ಏನ್ ಕೊಡುತ್ತಿದ್ದು? ಮೇಲ್ಭಾಗವನ್ನು ಕವರ್ ಮಾಡಿರುವುದರಿಂದ ಬಾಡಿಯ ಹೊರಭಾಗದಲ್ಲಿ, ಅಂದ್ರೆ ದೇಹದ ಒಳಭಾಗದಲ್ಲೇನೆ ಹೊರಗಿರತಕ್ಕಂಥ ಫ್ಲೂಯಿಡ್ ಒಳಗೋಗುತ್ತೆ, ಜೀವಕೋಶದ ಒಳಗೋಗುತ್ತೆ. ಜೀವಕೋಶದ ಒಳಗಿರ್ತಕ್ಕಂಥ ಫ್ಲೂಯಿಡ್ ಏನಾಗುತ್ತೆ, ಹೊರಗೆ ಬರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇರ್ತದೆ. ಆ ಟ್ರಾನ್ಸ್ಪೋರ್ಟೇಷನ್ ಮೆಕ್ಯಾನಿಸಮ್ ಅನ್ನ ನಾವೇನಂತ ಕರಿತೀವಿ? ಡಿಫ್ಯೂಷನ್ ಅಂತ ಕರಿತೀವಿ. ಆ ಡಿಫ್ಯೂಷನ್ ಯಾರ ಮೂಲಕ ಆಗುತ್ತೆ? ಇಲ್ಲಿ ಈ ಸೆಲ್ಸ್ ಇಂದ ಆಗುತ್ತೆ. ಹೊರಗಿರೋದು ಒಳಗೆ ಬಿಟ್ಕೊಡುತ್ತೆ, ಒಳಗಿಂದ ಹೊರಗೆ ಬಿಟ್ಕೊಡ್ತದೆ. ಸೊ ದಿ ಮೇನ್ ಫಂಕ್ಷನ್ ಆಫ್ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ, ದಟ್ ಈಸ್ ಸೆಲ್ಸ್ ಆಫ್ ದಿಸ್ ಕೈಂಡ್ ಆಫ್ ಟಿಶ್ಯೂ, ಈಸ್ ದಿ ಡಿಫ್ಯೂಷನ್ ಪ್ರೋಸೆಸ್ ಆಫ್ ಫೆನಾಮೆನನ್. So the fluid enters from outside to inside to outside. So that is called diffusion. Coming to the second one, that is cuboidal epithelial tissue. ಎರಡನೇದಕ್ಕೆ ಬರೋಣ. ಈಗ ಒಂದೇದು ಸ್ಕ್ವಾಮಸ್ ಆಯ್ತು. ನಾವೀಗ ಯಾವುದು ಸ್ಟಡಿ ಮಾಡ್ತಾ ಇದ್ದೀವಿ? ಸಿಂಪಲ್ ಎಪಿಥೀಲಿಯಲ್ ಟಿಶ್ಯೂ. ಇದರಲ್ಲಿ ಡಿಫರೆಂಟ್ ಟೈಪ್ಸ್ ಇದೆ. ಅದರಲ್ಲಿ ಮೊದಲನೇದು ಯಾವುದು? ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ. ಈಗ ಎರಡನೇ ಸ್ಟಡಿ ಮಾಡ್ತಾ ಹೋಗೋಣ. ದಟ್ ಈಸ್ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ. ಯಾಕೆ ನಾವು ಕ್ಯೂಬಾಯ್ಡಲ್ ಅಂತ ಕರಿತೇವೆ? ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ಯೂಬ್? ಕ್ಯೂಬ್ ನಥಿಂಗ್ ಬಟ್ ಏನಂತ ಕರಿತೀವಿ? ಕಪ್ ಲೈಕ್ ಸ್ಟ್ರಕ್ಚರ್. ನೀವೊಂದು ಕಪ್ ಹೀಗೆ ಇಟ್ಕೊಂಡ್ರೆ ಹೇಗೆ ಕಾಣುತ್ತೆ ಅದು? ನಮಗೆ ಈ ಉದ್ದವಾಗಿ ಕಾಣಿಸುತ್ತೆ, ಒಂದು ರೀತಿ ಸಿಲಿಂಡರ್ ಶೇಪ್ ಅಲ್ಲಿ ಕಾಣಿಸ್ತದೆ. ಹಾಗಿರೋದ್ರಿಂದ ನಾವು ಅದನ್ನ ಅಲ್ಲೇನಂತ ಹೇಳ್ತೀವಿ? ಸೊ ಸೆಲ್ಸ್ ಬಿಕಮ್ ಕ್ಯೂಬ್ ಲೈಕ್ ಅಂತ ಕರಿತೇವೆ. ಯಾವ ಟೈಪ್ ಅಲ್ಲಿ ಇದೆ ಸೆಲ್ಸ್ ಇಲ್ಲಿ? ದಿ ಅಪಿಯರೆನ್ಸ್ ಆಫ್ ಸೆಲ್ಸ್ ನಥಿಂಗ್ ಬಟ್ ಕ್ಯೂಬ್ ಲೈಕ್ ಅಂತ ಕರಿತೀವಿ. ನೋಡಿ ಹೇಗೆ ಕಾಣ್ತಾ ಇದೆ ಅರೇಂಜ್ಮೆಂಟ್ ಇಲ್ಲಿ, ಹೀಗೆ ಉದ್ದುದ್ದವಾಗಿ ಕಾಣಿಸ್ತಾ ಇದೆ. ಯಾವುದು? ಸೆಲ್ಸ್. ಸೊ ಈಚ್ ಸೆಲ್ ಹ್ಯಾಸ್ ಎ ನ್ಯೂಕ್ಲಿಯೈ. ಪ್ರತಿಯೊಂದು ಸೆಲ್ ಒಳಗಡೆ ಕೂಡ ನಾವು ನ್ಯೂಕ್ಲಿಯೈಯನ್ನ ನೋಡ್ತೇವೆ. ಇದಕ್ಕೆ ಕ್ಯೂಬಾಯ್ಡಲ್ ಅಂತ ನಾವು ಯಾಕೆ ಕರಿತೇವಿ ಅಂದಾಗ, ಹೇಗಿದೆ ಸೆಲ್ಸ್ ಅಪಿಯರೆನ್ಸ್? ನಮಗೆ ಕ್ಯೂಬ್ ಲೈಕ್ ಅಂತ ಕರಿತೀವಿ. ಉದ್ದುದ್ದವಾಗಿ ಹೇಗೆ ಕಾಣ್ತಾ ಇದೆ ಅದು? ಒಂದ್ ರೀತಿ ಸಿಲಿಂಡರ್ ಟೈಪ್ ಅಲ್ಲಿ ಕಾಣ್ತಾ ಇದೆ, ಕೊಳವೆ ಆಕಾರದಲ್ಲಿ ಕಾಣ್ತಾ ಇದೆ, ಕ್ಯೂಬ್ ಆ ತರ ಕಾಣಿಸ್ತಾ ಇದೆ. ಹಾಗಾಗಿ ಆ ಸೆಲ್ಸ್ ಅನ್ನ ಏನಂತ ಕರಿತೀವಿ ನಾವು? ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ. ಸೊ ಇಲ್ಲಿದೆ ನೋಡಿ. ಈಗ ಇದು ಕೂಡ ದಟ್
is lined with single layer of cells. ಏನಾಗಿದೆ ಅದು ಯಾವ ರೀತಿ ಕವರ್ ಮಾಡುತ್ತೆ ಆ ಸರ್ಫೇಸ್ ಅನ್ನ, ಅದು ಒಂದೇ ಒಂದು ಲೇಯರ್ ಸೆಲ್ ಇಂದ ಏನ್ ಮಾಡುತ್ತೆ ಕವರ್ ಮಾಡುತ್ತೆ. ಏನು ಸಿಂಗಲ್ ಲೇಯರ್ ಆಫ್ ಸೆಲ್ಸ್ ಅಂದಾಗ ಹೀಗೆ ಒಂದ್ ಲೈನ್ ಈಗ ಬಂದ್ರೆ ನೋಡಿ ನಂಬರ್ ಆಫ್ ಸೆಲ್ಸ್ ಈ ತರ ಇರುತ್ತೆ, ಒಂದೇ ಲೇಯರ್ ಇದು. ಅಕಸ್ಮಾತ್ ಇದಕ್ಕಿಂತ ಹೆಚ್ಚು ಬಂತು ಅಂತ ಇಟ್ಕೊಳ್ಳಿ, ಆಗೇನಂತ ಕರಿತೀವಿ ಮಲ್ಟಿ ಲೇಯರ್ ಅಂತ ಕರಿತೀವಿ. ಎರಡಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಮಲ್ಟಿ ಲೇಯರ್. ಸೊ ಇದೆಲ್ಲ ಕೂಡ ಹೆಂಗಿದೆ ಸಿಂಗಲ್ ಲೇಯರ್ ಆಫ್ ಅರೇಂಜ್, ಇದು ಸಿಂಗಲ್ ಲೇಯರ್ ಆಫ್ ಸೆಲ್ಸ್ ಅಂತ ಕರಿತೇವೆ, ಕ್ಯೂಬಾಯ್ಡಲ್. ಹಾಗಾದ್ರೆ ಎಲ್ಲಿ ನೋಡಬಹುದು ನಾವು ಬಾಡಿನಲ್ಲಿ, ಇನ್ ವಿಚ್ ಪಾರ್ಟ್ ಆಫ್ ದಿ ಬಾಡಿ ಇಟ್ ಅಕರ್ಸ್, ಎಲ್ಲಿ ನೋಡ್ತೀವಿ ನಾವು ಅಂದಾಗ, ಸೊ ದಟ್ ಈಸ್ ಡಕ್ಟ್ಸ್ ಆಫ್ ಗ್ಲ್ಯಾಂಡ್ಸ್ ಅಂತ ಕರಿತೇವೆ. Cuboidal epithelial tissue found in ducts of glands. ಗ್ರಂಥಿಗಳೇನಿದೆ ಆ ಗ್ರಂಥಿಗಳ ನಾಳಗಳಿದೆಯಲ್ಲ, ಆ ನಾಳಗಳನ್ನ ನಾವೇನಂತ ಕರಿತೀವಿ ಡಕ್ಟ್ಸ್ ಅಂತ ಕರಿತೇವೆ. ಆ ಡಕ್ಟ್ಸ್ ನಲ್ಲಿ ನಾವೇನ್ ನೋಡ್ತೀವಿ, ಲೈನಿಂಗ್ ಅಲ್ಲಿ, ಸರ್ಫೇಸ್ ಲೈನಿಂಗ್ ಅಲ್ಲಿ ಈ ಕ್ಯೂಬಾಯ್ಡಲ್ ಟೈಪ್ ಆಫ್ ಸೆಲ್ಸ್ ಅನ್ನ ನಾವಲ್ಲಿ ನೋಡ್ತಾ ಹೋಗ್ತೇವೆ, ಈ ಟಿಶ್ಯೂನ ನೋಡ್ತಾ ಹೋಗ್ತೇವೆ. ಆ ಸೆಕೆಂಡ್ ಎಲ್ಲಿ ಬರಬಹುದು, ಈ ನೆಫ್ರಾನ್ಸ್. ನೆಫ್ರಾನ್ಸ್ ನಥಿಂಗ್ ಬಟ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಕಿಡ್ನಿ. ನಾವು ಕಿಡ್ನಿನಲ್ಲಿ ಸ್ಟಡಿ ಮಾಡಿದಾಗ ಮೂತ್ರಪಿಂಡದಲ್ಲಿ ಆ ಯೂರಿನ್ ಫಿಲ್ಟ್ರೇಷನ್ ಆಗಿ ತ್ಯಾಜ್ಯ ವಸ್ತು ಎಲ್ಲ ಏನಾಗುತ್ತೆ ಯೂರಿನ್ ಮುಖಾಂತರ ಪಾಸ್ ಆಗ್ತದೆ. ಆ ಫಿಲ್ಟ್ರೇಷನ್ ನಡೆಯೋದೆ ಯಾವುದ್ರ ಮೂಲಕ ಅಂದಾಗ ನಂಬರ್ ಆಫ್ ಸ್ಮಾಲ್ ಯೂನಿಟ್ಸ್ ಆರ್ ದೇರ್. ದೋಸ್ ಫಂಕ್ಷನಲ್ ಯೂನಿಟ್ಸ್ ಆರ್ ಕಾಲ್ಡ್ ನೆಫ್ರಾನ್ಸ್ ಅಂತ ಕರಿತೀವಿ. ಬೇಕಾದಷ್ಟು ಸಂಖ್ಯೆಯಲ್ಲಿ ಸಣ್ಣ ಸಣ್ಣ ನಳಿಕೆಗಳಿರ್ತದೆ, ಆ ನಳಿಕೆಗಳನ್ನ ನೆಫ್ರಾನ್ಸ್ ಅಂತ ಕರಿತೀವಿ ನಾವು. ಕಿಡ್ನಿಯಲ್ಲಿ ಬಹಳ ಮುಖ್ಯವಾದ ಕೆಲಸವನ್ನ ಮಾಡುತ್ತದು, ಫಿಲ್ಟ್ರೇಷನ್ ಮಾಡುತ್ತೆ. ನಮ್ಮ ಇಡೀ ಬಾಡಿ ಫ್ಲೂಯಿಡ್ ಅನ್ನ ಏನ್ ಮಾಡುತ್ತೆ, ಅದು ಫಿಲ್ಟ್ರೇಷನ್ ಮಾಡಿ ಬೇಕಾಗಿರ್ತಕ್ಕಂಥ ಮಿನರಲ್ಸ್ ಅನ್ನ, ಹಾಗೆ ಸಾಲ್ಟ್ಸ್ ಅನ್ನ, ಇನಾರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅನ್ನ ಮತ್ತೆ ರೀಅಬ್ಸಾರ್ಬ್ ಮಾಡ್ಕೊಳ್ತದೆ. ಅದು ರೀಅಬ್ಸಾರ್ಬ್ ಮಾಡ್ಕೊಂಡು ವೇಸ್ಟ್ ಇರೋದನ್ನ ಏನ್ ಮಾಡುತ್ತೆ, ಅದು ಹೊರ ಹಾಕತ್ತೆ. ಸೊ ದಟ್ ಇಂಪಾರ್ಟೆಂಟ್ ಸ್ಟೆಪ್ ನೌನ್ ಆಸ್ ಫಿಲ್ಟ್ರೇಷನ್. ಸೊ ಬಾಡಿ ಫಿಲ್ಟ್ರೇಷನ್ ಟೇಕ್ಸ್ ಪ್ಲೇಸ್ ಇನ್ ಕಿಡ್ನಿ ಥ್ರೂ ನೆಫ್ರಾನ್ಸ್ ಅಂತ ಕರಿತೇವೆ. ಆ ನೆಫ್ರಾನ್ಸ್ ಏನಿದೆ, ಆ ನೆಫ್ರಾನ್ಸ್ ನ ಲೈನಿಂಗ್ ಇದೆಯಲ್ಲ, ಅದರ ಮೇಲ್ಭಾಗ ಇದೆಯಲ್ಲ, ಸೊ ದಟ್ ಈಸ್ ಲೈನ್ಡ್ ಬೈ ದಿ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ. ಈ ಟಿಶ್ಯೂ ಸೆಲ್ಸ್ ಇಂದ ಏನಾಗಿದೆ, ಲೈನಿಂಗ್ ಆಗಿದೆ. ಹಾಗಾದ್ರೆ ಎಲ್ಲೆಲ್ಲಿ ನೋಡಬಹುದು ನಾವು ಇದನ್ನ? ಒಂದು ದಟ್ ಈಸ್ ಡಕ್ಟ್ಸ್ ಆಫ್ ಗ್ಲ್ಯಾಂಡ್ಸ್, ಏನು ಗ್ರಂಥಿಗಳ ನಳಿಕೆ ಇದಾವಲ್ಲ, ನಾಳಗಳಿದೆಯಲ್ಲ, ಆ ನಾಳದ ಮೇಲ್ಭಾಗ. ಎರಡನೇದು ನೆಫ್ರಾನ್ಸ್ ಅಂತ ಕರಿತೇವೆ. ಹಾಗಾದ್ರೆ ವಾಟ್ ಇಸ್ ದಿ ಮೇನ್ ಫಂಕ್ಷನ್ ಆಫ್ ದಿಸ್ ಟೈಪ್ ಆಫ್ ಟಿಶ್ಯೂ? ನಥಿಂಗ್ ಬಟ್ ಸೆಕ್ರೀಷನ್. ಏನಿದ್ರದ್ದು ಮುಖ್ಯ ಕೆಲಸ? ಸೆಕ್ರೀಷನ್, ಉತ್ಪಾದಿಸ್ತಕ್ಕಂಥದ್ದು, ಸ್ರವಿಸುವಂಥದ್ದು, ಏನಾದ್ರೂ ಒಂದು ಅಂತಹ ಕೆಲಸ ಮಾಡೋದು ಯಾವುದಿದು ಸೆಲ್ಸ್? ದಟ್ ಈಸ್ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ. ನೌ ವಿ ಮೂವ್ ಆನ್ ಟು ದಿ ಥರ್ಡ್ ಟೈಪ್. ಯಾವುದದು? ಕಲ್ಯುಮಿನಾರ್ ಎಪಿಥೀಲಿಯಲ್ ಟಿಶ್ಯೂ. ಮೂರನೇದಕ್ಕೆ ಹೋಗೋಣ. ದಟ್ ಈಸ್ ಕಲ್ಯುಮಿನಾರ್ ಎಪಿಥೀಲಿಯಲ್ ಟಿಶ್ಯೂ. ಸೊ ಲುಕ್ ಅಟ್ ದಿಸ್ ಡಯಾಗ್ರಾಮ್. Here cells are long, slender and arranged closely. Cells are long, tube-like, slender, arranged tightly or closely. ಈ ರೀತಿ ಇರುತ್ತೆ ಸೆಲ್ಸ್. ಯಾವುದರಲ್ಲಿ? ಕಲ್ಯುಮಿನಾರ್ ಎಪಿಥೀಲಿಯಲ್ ಟಿಶ್ಯೂ. ಈ ಟೈಪ್ ಬಂದಿರ್ತದೆ, ಈ ತರ ಕಾಣಿಸ್ತಾ ಇರ್ತದೆ ನಮ್ಗೆ. ಸೊ ಉದ್ದುದ್ದವಾಗಿದೆ, ಸ್ಲೆಂಡರ್ ಥಿನ್ ಆಗಿದೆ, ಹಾಗೆ ಏನಾಗಿದೆ, ತುಂಬಾ ಹತ್ತಿರವಾಗಿ ಜೋಡಣೆ ಆಗಿದೆ. ಈ ತರ ಕಾಣಿಸ್ತಾ ಇರ್ತದೆ ಸೆಲ್ಸ್ ಆಫ್ ಕಲ್ಯುಮಿನಾರ್ ಟಿಶ್ಯೂ ಅಂತ ಕರಿತೇವೆ. ಸೊ ಎಲ್ಲಿ ನೋಡಬಹುದು ಹಾಗಾದ್ರೆ ಈ ಟಿಶ್ಯೂನ, ಈ ಸೆಲ್ಸ್ ಅನ್ನ? ಸೊ ದಿಸ್ ಟೈಪ್ ಆಫ್ ಟಿಶ್ಯೂ ಸೆಲ್ಸ್ ಫೌಂಡ್ ಇನ್ ಸ್ಟಮಕ್ ಅಂಡ್ ಇಂಟೆಸ್ಟೈನ್. ಸ್ಟಮಕ್ ಅಂಡ್ ಇಂಟೆಸ್ಟೈನ್. ಸ್ಟಮಕ್ ಅಲ್ಲಿ, ಜಠರದಲ್ಲಿ ಮತ್ತೆ ಕರುಳಿನ ಭಾಗದಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ಕಲ್ಯುಮಿನಾರ್ ಎಪಿಥೀಲಿಯಲ್ ಸೆಲ್ಸ್ ಅನ್ನ ನೋಡ್ತಾ ಹೋಗಬಹುದು. ಸೊ ದಿ ಲೈನಿಂಗ್ ಆಫ್ ಸ್ಟಮಕ್ ಪಾರ್ಟ್ ಅಂಡ್ ಇಂಟೆಸ್ಟೈನಲ್ ಪಾರ್ಟ್ ಲೈನ್ಡ್ ಬೈ ದಿ ಕಲ್ಯುಮಿನಾರ್ ಎಪಿಥೀಲಿಯಲ್ ಟಿಶ್ಯೂ. ಆ ಮೇಲ್ಭಾಗ ಏನಾಗಿರುತ್ತೆ?
ಕವರಿಂಗ್, ಸರ್ಫೇಸ್ ಕವರಿಂಗ್. ಆ ಕವರಿಂಗು ಈ ಸೆಲ್ಸ್ಗಳಿಂದ ಆಗಿರುತ್ತೆ, ನಥಿಂಗ್ ಬಟ್ ಕಲ್ಮನಾರ್ ಎಪಿಥೀಲಿಯಲ್ ಟಿಶ್ಯೂ. ಹಾಗಾದ್ರೆ ಎಲ್ಲಿ ಯಾವ ಭಾಗದಲ್ಲಿ ನೋಡಬಹುದು ಈ ಟೈಪ್ ಟಿಶ್ಯೂ ಅನ್ನ? ಒನ್ ಈಸ್ ಸ್ಟೊಮಕ್ ಅಂಡ್ ಅನದರ್ ಒನ್ ಈಸ್ ಇಂಟೆಸ್ಟೈನ್. So what is the main function of this type of tissue? So the main function of cells of this type of tissue, that is a secretion. Secrete a juice. ಏನ್ ಕೊಡುತ್ತೆ ಇದು? ಸೆಕ್ರೀಷನ್ ಮಾಡುತ್ತೆ, ಏನೋ ಒಂದು ಸ್ರವಿಸುತ್ತೆ, ದ್ರವವನ್ನ ಸ್ರವಿಸುತ್ತೆ. ಅದು ಈ ಡೈಜೆಷನ್ ಆಗಿರ್ತಕ್ಕಂಥ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಇರೋದ್ರಿಂದ ಡೈಜೆಸ್ಟಿವ್ ಜ್ಯೂಸ್ ಅನ್ನ ಸೆಕ್ರೆಟ್ ಮಾಡುತ್ತೆ. ಅಲ್ಲಿ ಏನ್ ಸೆಕ್ರೆಟ್ ಮಾಡುತ್ತದು? ಡೈಜೆಸ್ಟಿವ್ ಜ್ಯೂಸ್ ಅನ್ನ ಸೆಕ್ರೆಟ್ ಮಾಡ್ತದೆ. ಕಲ್ಮಿನಾರ್ ಎಪಿಥೀಲಿಯಲ್ ಟಿಶ್ಯೂ ಇನ್ ಸ್ಟಮಕ್ ಅಂಡ್ ಆಸ್ ವೆಲ್ ಆಸ್ ಇಂಟೆಸ್ಟೈನ್. So next we move on to the next one, that is ciliated epithelial tissue. This one is very important. Ciliated epithelial tissue. So cells of ciliated epithelial tissue similar to columnar. ಯಾವ ಟೈಪ್ ಕಾಣುತ್ತೆ ಆ ಸೆಲ್ಸ್? as it is ನಾವು ಏನು ನೋಡಿದ್ವಿ ಈಗ columnar ಅಲ್ಲಿ ಅದೇ ರೀತಿ ಇರ್ತದೆ. So cells are long, tubular, slender type. ಹೇಗೆ ಕಾಣಿಸ್ತಾ ಇದೆ ನೋಡಿ, ಈ ತರ ಕಾಣಿಸುತ್ತೆ. that each cell has a nuclei, ಅಂದ್ರೆ ನ್ಯೂಕ್ಲಿಯೇಟೆಡ್ ಅಂತ ಕರಿತೇವೆ. ಒಂದೊಂದರಲ್ಲೂ ಕೂಡ ಒಂದೊಂದು ನ್ಯೂಕ್ಲಿಯಸ್ ಅನ್ನು ನಾವಲ್ಲಿ ನೋಡ್ತಾ ಹೋಗ್ತೇವೆ. then arranged ಹೇಗಿದೆ? ಟೈಟ್ಲಿ, ಏನಾಗಿದೆ? ಕ್ಲೋಸ್ ಆಗಿ ಅರೇಂಜ್ ಆಗಿದೆ. ನೋಡಿ ಈ ತರ ಉದ್ದುದ್ದವಾಗಿ ಕಾಣಿಸ್ತಾ ಇದೆ. ಸೊ ಏನು ಇಂಪಾರ್ಟೆಂಟ್ characteristic feature of this type of tissue? So cells are having minute hair-like structure called cilia. ನೋಡಿ, this is the main characteristic feature of this type of tissue. ಏನು ಇದ್ರದ್ದು ಒಂದು ಮೇನ್ ಗುಣ ಅಂದಾಗ, so similar to cells ಏನಿದೆ, similar to columnar, but each cell, the surface or the tip part of each cell has minute hair-like structure called cilia. This is nothing but cilia. ನೋಡಿ, ರೋಮದಂತಿರುವಂತಹ ಒಂದು ನಾವು ಸ್ಟ್ರಕ್ಚರ್ ಅನ್ನ, ರಚನೆಯನ್ನ ಪ್ರತಿ ಸೆಲ್ಲಿನ ಮೇಲ್ಭಾಗದಲ್ಲಿ ನೋಡ್ತೇವೆ. ಹಾಗಾಗಿ hence they named ciliated epithelial tissue. ಏನಂತ ಹೇಳ್ತೀವಿ ಅದಕ್ಕಾಗಿ ನಾವು? ಸೀಲಿಯಾ ಇರೋದ್ರಿಂದ ciliated epithelial tissue ಅಂತ ಕರಿತೇವೆ. So the main function of ciliated epithelial tissue absorption ಅಂತ ಕರಿತೇವೆ. ಹೀರಿಕೊಳ್ಳುವಂಥದ್ದು. then so the kind of movement ಏನ್ ಕೊಡುತ್ತೆ? ಒಂದು ವಿಶೇಷವಾಗಿರುವಂತಹ ಚಲನೆಯನ್ನ ಕೊಡುತ್ತೆ. ದಟ್ ಈಸ್ ದಿ ಮೇನ್ ಫಂಕ್ಷನ್ ಆಫ್ ciliated epithelial tissue. ಈ ciliated epithelial tissue ಮೇಲೆ ಈ ತರ ರೋಮದ ರೀತಿ ಇರ್ತಕ್ಕಂಥ ರಚನೆ ಹೊಂದಿರೋದ್ರಿಂದ ಒಂದು ರೀತಿ ಹೇರಿ ಅಪಿಯರೆನ್ಸ್ ಅಂತ ಕರಿತೇವೆ. ಇರೋದ್ರಿಂದ ಏನ್ ಕೊಡುತ್ತೆ ಅಂದಾಗ ಆ ಭಾಗದಲ್ಲಿ ಹೀರ್ಕೊಳ್ಳುತ್ತದೆ, ಅಬ್ಸಾರ್ಪ್ಷನ್ಗೆ ಸಹಾಯ ಮಾಡುತ್ತೆ. ಜೊತೆಗೆ ಒಂದು ವಿಶೇಷವಾಗಿರುವ ಮೂವ್ಮೆಂಟ್ಗೆ ಸಹಾಯ ಮಾಡುತ್ತದೆ. ವಿಶೇಷವಾಗಿರುವಂತಹ ಮೂವ್ಮೆಂಟ್ಗೆ, ಚಲನೆಗೆ ಸಹಾಯ ಮಾಡ್ತದೆ. ಹಾಗಾದ್ರೆ ಇಂತಹ ಸೆಲ್ಸ್ ಅನ್ನ ಬಾಡಿಯಲ್ಲಿ ಎಲ್ಲಿ ನೋಡಬಹುದು ನಾವು ಅಂದಾಗ, ದಟ್ ಈಸ್ ಸೊ ದೇ ಫೌಂಡ್ ಇನ್ fallopian tube of ovary, fallopian tube of female reproductive system, not ovary, female reproductive system, and branchioles of lungs. ನೋಡಿ, ಹಾಗಾದ್ರೆ ಎಲ್ಲಿ ನೋಡಬಹುದು ಇದನ್ನ? ಯಾವ ಭಾಗದ ಮೇಲೆ ಇರುತ್ತೆ ಇದು? ಯಾವುದು? ciliated epithelial tissue ಅಂದಾಗ ನಮ್ಮ ದೇಹದಲ್ಲಿ ತಗೊಂಡಾಗ ನಾವು ಎಲ್ಲಿ? fallopian tube of female reproductive system. ಸೊ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಫೀಮೇಲ್ ಹ್ಯೂಮನ್ಸ್ ಏನಿದ್ದಾರೆ ಅವರಲ್ಲಿರ್ತಕ್ಕಂತಹ ಸಂತಾನಾಭಿವೃದ್ಧಿ ಅಂಗ ಏನಿದೆ, ಅದರ ಸಿಸ್ಟಮ್ ಏನಿದೆ, ವ್ಯೂಹ, ಅಲ್ಲಿ ನೋಡ್ತೀವಿ ನಾವು ಪೇರ್ ಆಫ್ ಓವರಿ, 2 ಓವರಿ ಇರುತ್ತೆ. ಪೇರ್ ಆಫ್ ಓವರಿ, ಈ ಟೈಪ್ 2 ಓವರಿ ಇರುತ್ತೆ ಫೀಮೇಲ್ ಅಲ್ಲಿ. ಸೊ ಈ ಓವರಿ ಜೊತೆಗೆ ಡಕ್ಟ್ಸ್ ಇರುತ್ತದೆ. ಸೊ
ಡಕ್ಟ್ಸ್ ಕನೆಕ್ಟ್ಸ್ ಟು ದಿ ಓವರಿ ಬೈ ಲಿಗಮೆಂಟ್ ಅಂತ ಕರಿತೀವಿ. ಈ ತರ ಡಕ್ಟ್ ಅನ್ನ ನೋಡ್ತೇವೆ. ಸೊ ದೀಸ್ ಡಕ್ಟ್ಸ್ ನಥಿಂಗ್ ಬಟ್ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಕರಿತೀವಿ. ಏನದು ಫೆಲೋಪಿಯನ್ ಟ್ಯೂಬ್ಸ್? ಏನು ಒಂದು ಹೆಣ್ಣು ಜೀವಿಯ ನಮ್ಮಲ್ಲೇ ತಗೊಂಡಾಗ ಫೀಮೇಲ್ ಹ್ಯೂಮನ್ಸ್ ಅಲ್ಲಿರುವ ಸಂತಾನಾಭಿವೃದ್ಧಿ ಅಂಗದಲ್ಲಿ ಬರುವಂತಹ ಒಂದು ಭಾಗ ಅದು. ಯಾವುದು? ಫೆಲೋಪಿಯನ್ ಟ್ಯೂಬ್ ಅಂತ ಕರಿತೀವಿ. ಹೇಗಿರುತ್ತದು ಅಂದಾಗ ಏನು ಫೀಮೇಲ್ ಅಲ್ಲಿ ಬರ್ತಕ್ಕಂತಹ ಒಂದು ಸೆಕ್ಸ್ ಆರ್ಗನ್ ಓವರಿ ಅಂತ ಕರಿತೀವಿ. ಹೀಗಿರುತ್ತೆ ಪೇರ್ಡ್ ಸ್ಟ್ರಕ್ಚರ್ ಅದು. ಈ ಎರಡು ಓವರಿಗೆ ಆ ಕಡೆ ಈ ಕಡೆಗೆ ಎರಡು ನಾಳಗಳು ಬರ್ತದೆ. ಇದನ್ನ ನಾವು ಕಾಮನ್ ಆಗಿ ಓವಿಡಕ್ಟ್ಸ್ ಅಂತ ಕರಿತೀವಿ. ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್, ಇನ್ ಹೈಯರ್ ಅನಿಮಲ್ಸ್, ಹೈಯರ್ ಕೆಟಗರಿಯಲ್ಲಿ ಬರ್ತಕ್ಕಂಥ ಅನಿಮಲ್ಸ್ ಅಲ್ಲೂ ಕೂಡ ನಾವು ನೋಡ್ತೇವೆ ಇದನ್ನ. ಸೊ ಇಲ್ಲಿ ನೋಡಿ ಓವಿಡಕ್ಟ್ ಅಂತ ಕರಿತೀವಿ. ಈ ಓವಿಡಕ್ಟ್ ಅನ್ನೇ ನಾವು ಏನಂತ ಕರಿತೀವಿ? ಫೆಲೋಪಿಯನ್ ಟ್ಯೂಬ್ ಅಂತ ಕರಿತೀವಿ. ನಾಳ ಅದು. ಯಾಕೆ ಅಂದ್ರೆ ಅಂಡಾಣು ಏನು ಬಿಡುಗಡೆ ಆಗುತ್ತೆ ಓವರಿನಲ್ಲಿ, ಸೊ ಆ ಬಿಡುಗಡೆ ಆದಂತಹ ಅಂಡಾಣು ಎಗ್ ಅಂತ ಹೇಳ್ತೀವಲ್ಲ, ಅದು ಈ ನಾಳದ ಮುಖಾಂತರ ಚಲಿಸಿ ಬಂದು ಇಲ್ಲಿ ಕುತ್ಕೊಳ್ಳುತ್ತೆ. ಯುಟಿನಸ್ಸಿನ ಮೇಲ್ಭಾಗದಲ್ಲಿ, ಗರ್ಭಕೋಶದ ಮೇಲ್ಭಾಗದಲ್ಲಿ ಬಂದು ಕಾಯುತ್ತದು. ಯಾಕೆ? ಫರ್ಟಿಲೈಸೇಷನ್ಗೆ. ಸೊ ದಟ್ ಫ್ಯೂಸಸ್ ವಿತ್ ಸ್ಪರ್ಮ್, ಸ್ಟಿಲ್ ಇಟ್ಸ್ ವೇಟಿಂಗ್, ಕಾಯ್ತಾ ಇರ್ತದೆ ರಿಲೀಸ್ ಆದ್ಮೇಲೆ, ಆಫ್ಟರ್ ದಿ ಓವ್ಯುಲೇಷನ್ ಆದ್ಮೇಲೆ ಕಾಯ್ತಾ ಇರ್ತದೆ. ಈಗ ನೋಡಿ ಏನಿದು ಫೆಲೋಪಿಯನ್ ಟ್ಯೂಬ್ ಅಲ್ಲಿ ನಾನು ಈಗ ತಾನೇ ಹೇಳಿದೆ ಏನು ಫಂಕ್ಷನ್ ಇದ್ರದ್ದು ಸೀಲಿಯೇಟೆಡ್ ಅಂದಾಗ ಎ ಕೈಂಡ್, ಸೊ ಪ್ರೊವೈಡ್ ಎ ಕೈಂಡ್ ಆಫ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ವಿಶೇಷವಾಗಿರ್ತಕ್ಕಂಥ ಚಲನೆ ಇಲ್ಲಿ ನೋಡ್ತೀವಿ ನಾವು ಫೆಲೋಪಿಯನ್ ಟ್ಯೂಬ್ ಅಲ್ಲಿ. ಹೇಗೆ ಅಂದಾಗ ಇಲ್ಲಿ ಓವರಿನಲ್ಲಿ ಓವ್ಯುಲೇಷನ್ ಆಗ್ತದೆ. ಓವ್ಯುಲೇಷನ್ ಆದಾಗ ಅಂಡಾಣು ಬಿಡುಗಡೆ ಆಗುತ್ತೆ, ಮೊಟ್ಟೆ ಬಿಡುಗಡೆ ಆಗ್ತದೆ. ಈ ಮೊಟ್ಟೆ ಏನಿದೆ ದಟ್ ಈಸ್ ಫಿಮೇಲ್ ಗೇಮೆಟ್ ಅಂತ ಕರಿತೀವಿ. ಎಗ್ ನಾನ್ ಮೋಟೈಲ್, ನಾನ್ ಮೂವಬಲ್, ಚಲನೆ ಇರಲ್ಲ, ಅದಕ್ಕೆ ಚಲಿಸೋದು. ಹಾಗಾದ್ರೆ ಅದು ಹೇಗೆ ಬಂದು ಇಲ್ಲಿ ಕುತ್ಕೋಬೇಕು? ಫರ್ಟಿಲೈಸೇಷನ್ ಆಗ್ಬೇಕು ಅಂದಾಗ ಇಲ್ಲಿವರೆಗೂ ಹೇಗೆ ಚಲಿಸ್ಬೇಕು? ಬೈ ದಿ ಹೆಲ್ಪ್ ಆಫ್ ಸೀಲಿಯರಿ ಮೂವ್ಮೆಂಟ್. ಹೇಗೆ ಹೋಗುತ್ತದು? ಈ ಟ್ಯೂಬ್ ಒಳಗಡೆ ಸೀಲಿಯೇಟೆಡ್ ಎಪಿಥೀಲಿಯಲ್ ಟಿಶ್ಯೂ ಇದೆ. ಸೊ ದಟ್ ಫೆಲೋಪಿಯನ್ ಟ್ಯೂಬ್ lined by ciliated epithelial tissue that brings the special type of movement during the movement or moving of female gamete ಅಂತ ಕರೀತೀವಿ after the ovulation. ನೋಡಿ ಎಷ್ಟು ಚೆನ್ನಾಗಿ ಸೀಲಿಯ ಏನ್ ಮಾಡ್ತದೆ, ಈ ತರ ಫ್ಲಾಶ್ ಮೂವ್ಮೆಂಟ್. ಈ ಅಂಡಾಣು ಬಿಡುಗಡೆ ಮಾಡಿದ್ಮೇಲೆ ಇಲ್ಲಿರ್ತಕ್ಕಂಥ ಸೀಲಿಯ ಏನ್ ಮಾಡುತ್ತೆ? ಕಾಂಟ್ರಾಕ್ಷನ್ ಆಗ್ತಿರ್ತದೆ, ರಿಲ್ಯಾಕ್ಸೇಷನ್ ಆಗ್ತಿರುತ್ತೆ. ಹಿಗ್ಗೋದು ಕುಗ್ಗೋದು ಈ ರೀತಿ ಮಾಡಿದಾಗ ಏನಾಗುತ್ತೆ? ತಳ್ಳಲ್ಪಡುತ್ತದು. ಮೊಟ್ಟೆ ತಳ್ಳಲ್ಪಟ್ಟು ಎಲ್ಲಿಗೆ ಬಂದು ಕುತ್ಕೊಳ್ಳುತ್ತೆ? ಈ ಪರ್ಟಿಕ್ಯುಲರ್ ಸೈಟಿಗೆ ಬಂದು ಕುತ್ಕೊಳ್ತದೆ. ಅದನ್ನೇ ಹೇಳಿದ್ವಿ, ದಟ್ ಈಸ್ ಸ್ಪೆಷಲ್ ಟೈಪ್ ಆಫ್ ಮೂವ್ಮೆಂಟ್ ಟೇಕ್ಸ್ ಪ್ಲೇಸ್ ಬೈ, ಎಲ್ಲಿಂದ ಬರುತ್ತೆ? ಸೀಲಿಯೇಟೆಡ್ ಎಪಿಥೀಲಿಯಲ್ ಟಿಶ್ಯೂ. ದೆನ್ ನೆಕ್ಸ್ಟ್ ಒನ್ ಬ್ರಾಂಕ್ಯೂಲ್ಸ್ ಅಂತ ಕರಿತೀವಿ. ಸೊ ಇನ್ ಅವರ್ ಲಂಗ್ಸ್ ಆರ್ ಹೈಯರ್ ಅನಿಮಲ್ಸ್, ರೆಸ್ಪಿರೇಟರಿ ಆರ್ಗನ್ಸ್ ಆರ್ ಲಂಗ್ಸ್ ಅಂತ ಕರಿತೇವೆ. ಶ್ವಾಸಕೋಶಗಳು ಪೇರ್ಡ್ ಸ್ಟ್ರಕ್ಚರ್ ಎರಡು ಇರುತ್ತೆ, ಹೌದಾ? ಆ ಕಡೆ ಈ ಕಡೆ ಎರಡು ಸ್ಟ್ರಕ್ಚರ್ ಇರ್ತದೆ. ಶ್ವಾಸಕೋಶಗಳು ಅಂತೇಳಿ ಈ ಟೈಪ್ ನಾವು ನೋಡ್ತೇವೆ ಲಂಗ್ಸ್. ಸೊ ಇದು ಈ ತರ ಒಂದು ಡಕ್ಟ್ಗೆ ಕನೆಕ್ಟ್ ಆಗಿರ್ತದೆ, ಹೌದಲ್ವಾ? ಇದನ್ನ ನಾವು ಬ್ರಾಂಕೈ ಅಂತ ಕರಿತೇವೆ. ಒಳಗಡೆ ಮುಂದುವರೆದು ಏನಾಗುತ್ತೆ? ಈ ತರ ಬ್ರಾಂಚಸ್ ಹೋಗಿರ್ತದೆ. ಎಲ್ಲಿ? ಶ್ವಾಸಕೋಶಗಳಲ್ಲಿ. ಸೊ ಈ ಬ್ರಾಂಚಸ್ ಅನ್ನ ನಾವೇನಂತ ಕರಿತೀವಿ? ಬ್ರಾಂಕಿಯೋಲ್ಸ್ ಅಂತ ಕರಿತೇವೆ. ಸೊ ಲುಕ್ ಅಟ್ ದಿ ಸ್ಟ್ರಕ್ಚರ್. ಈ ಒಳಗಡೆ ಶ್ವಾಸಕೋಶದ ಒಳಗಡೆ ಬಳ್ಳಿ ತರ ಹೋಗಿರುತ್ತೆ. ನೀವು ಜಸ್ಟ್ ಇಮ್ಯಾಜಿನ್ ಗ್ರೇಪ್ಸ್, ಆ ಗ್ರೇಪ್ಸ್ ಬಂಚ್ ಅನ್ನ ನೋಡಿ, ದ್ರಾಕ್ಷಿ ಹಣ್ಣಿನ ಗೊಂಚನ್ನು ನೋಡಿ. ನೀವು ದ್ರಾಕ್ಷಿ ಹಣ್ಣು ಕಿತ್ತಾಗ ಆ ಬ್ರಾಂಚಸ್ ಕಾಣುತ್ತಲ್ಲ, ಅದೇ ತರನೇ ಕಾಣುತ್ತೆ ನಮಗೆ ಲಂಗ್ಸ್ ಅಲ್ಲಿ ಬ್ರಾಂಕಿಯೋಲ್ಸ್ ಅಂತ ಕರಿತೀವಿ. ಸೊ ದೀಸ್ ಬ್ರಾಂಚೆಡ್ ಸ್ಟ್ರಕ್ಚರ್ ನಥಿಂಗ್ ಬಟ್ ಬ್ರಾಂಕಿಯೋಲ್ಸ್ ಇನ್ ಅವರ್ ಲಂಗ್ಸ್ ಆರ್ ಹೈಯರ್ ಅನಿಮಲ್ಸ್ ಲೈನ್ಡ್ ಬೈ ಏನಾಗಿದೆ? ಸೀಲಿಯೇಟೆಡ್ ಎಪಿಥೀಲಿಯಲ್ ಟಿಶ್ಯೂ. ಈ ಟಿಶ್ಯೂ ಇಂದ ಲೈನ್ ಆಗಿದೆ. ಅರ್ಥ ಆಗ್ತಿದೆಯಲ್ಲ? ಹಾಗಾದ್ರೆ ಏನ್ ಫಂಕ್ಷನ್ ಇದು? ಅಬ್ಸಾರ್ಪ್ಷನ್, ಅಬ್ಸಾರ್ಬ್ ಮಾಡ್ಕೊಳ್ತದೆ. ಲಂಗ್ಸ್ ಅಲ್ಲ ಅಂದ್ರೆ ಸೊ ಇಟ್ ಅಬ್ಸಾರ್ಬ್ಸ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್. ನಾವೇನು ಉಸಿರಾಡ್ತೀವಲ್ಲ, ಗಾಳಿ ತಗೊಳ್ತೀವಿ, ಗಾಳಿ ಬಿಡ್ತೀವಿ, ಅದು ಎಲ್ಲಿ ಹೀರಲ್ಪಡುತ್ತೆ?
ಬ್ರಾಂಕ್ಯೂಲ್ಸ್ ಅಲ್ಲಿ ಆಲ್ವಿಯೋಲಾರ್ ಪಾರ್ಟ್ ಇದೆ. ಹಾಗಾಗಿ ಫಂಕ್ಷನ್ ಏನಂತ ಹೇಳುವ ನಾವಲ್ಲಿ ಅಬ್ಸಾರ್ಪ್ಷನ್ ಅಂತ ಕರಿತೀವಿ, ಹೀರಿಕೊಳ್ಳುವಿಕೆ. ದಟ್ ಸ್ಪೆಷಲ್ ಕೈಂಡ್ ಕ್ರಿಯೇಟ್ ಸ್ಪೆಷಲ್ ಕೈಂಡ್ ಆಫ್ ಮೂವ್ಮೆಂಟ್, ಸಿಲಿಯರಿ ಮೂವ್ಮೆಂಟ್ ಅಂತ ಹೇಳ್ತೇವೆ. ಸೊ ಅಕರೆನ್ಸ್ ಎಲ್ಲೇನಿದೆ, ಫೆಲೋಪಿಯನ್ ಟ್ಯೂಬ್ ಅಂಡ್ ಬ್ರಾಂಕ್ಯೂಲ್ಸ್ ಅಂತ ಕರಿತೇವೆ. Then coming to the last one, that one is glandular epithelial tissue. So last one ಯಾವ್ದು ಬರುತ್ತೆ, glandular epithelial tissue. glandular ಗೆ ಹೋಗೋಣ. ಈಗ ಏನಿದು ಗ್ಲ್ಯಾಂಡ್ಯುಲಾರ್ ಅಂದ್ರೆ ಗ್ರಂಥಿಗಳು, ಏನಂತ ಕರಿತೇವೆ, ಗ್ರಂಥಿಗಳು. ಸೊ in our body or higher animal body composed of two types of glands. ಯಾವುದರಿಂದ ಮಾಡಲ್ಪಟ್ಟಿದೆ ಗ್ರಂಥಿಗಳು, ಎಷ್ಟು ವಿಧದಿಂದ ಮಾಡಲ್ಪಟ್ಟಿದೆ, ಎರಡು ವಿಧದ ಗ್ರಂಥಿಗಳನ್ನ ನಾವು ನೋಡ್ತೀವಿ ಹೈಯರ್ ಅನಿಮಲ್ ಬಾಡಿನಲ್ಲಿ, ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ ಆಲ್ಸೋ, ನಮ್ಮಲ್ಲೂ ಕೂಡ. ಸೊ ಯಾವ್ದು, ವಾಟ್ ಆರ್ ದೋಸ್ ಟೂ ಟೈಪ್ಸ್ ಆಫ್ ಗ್ಲ್ಯಾಂಡ್ಸ್? ಸೊ ಗ್ಲ್ಯಾಂಡ್ಸ್ ಮೀನ್ಸ್ ಗ್ರಂಥಿಗಳು. ಸೊ glands, the main function of glands nothing but a secretion. So they secrete a fluid or other substances. ಗ್ರಂಥಿಗಳ ಮುಖ್ಯ ಕೆಲಸ ಏನು ಅಂದಾಗ, ಏನೋ ಒಂದು ವಸ್ತುವನ್ನ ಸ್ರವಿಸುತ್ತದು, ಸೆಕ್ರೇಟ್ ಮಾಡ್ತಾರೆ. ಹಾಗಾದ್ರೆ ಈ ಗ್ರಂಥಿಗಳಲ್ಲಿ ಎಷ್ಟು ಟೈಪ್ ಇದೆ? ಎರಡು ಟೈಪ್ ಇದೆ. ಸೊ ಗ್ಲ್ಯಾಂಡ್ಸ್ ಆಲ್ ಆಫ್ ಟೂ ಟೈಪ್ಸ್. ವಾಟ್ ಆರ್ ದೋಸ್ ಟೂ ಟೈಪ್ಸ್? ಸೊ ಒನ್ ಟೈಪ್ ಈಸ್ exocrine glands. Then second type is endocrine glands. Exo and endo. What is the meaning of exocrine glands? Exocrine glands, otherwise called as duct glands. ಏನಂತ ಹೇಳ್ತೀವಿ ಇದನ್ನ? duct glands. ನಾಳ ಇರುವ ಗ್ರಂಥಿಗಳು. ಏನಂತ ಹೇಳ್ತೀವಿ? ನಾಳ ಇರುವ ಗ್ರಂಥಿಗಳು. So what is the meaning of endocrine glands? So ductless glands, ನಿರ್ನಾಳ ಗ್ರಂಥಿಗಳು, ductless glands. ಹೀಗೆ ಎರಡು ರೀತಿಯ ಗ್ರಂಥಿಗಳನ್ನ ನಾವು ನೋಡ್ತೇವೆ. ಸೊ ಆ ಗ್ರಂಥಿಗಳಲ್ಲಿ ಒಂದಕ್ಕೆ ನಾಳ ಇರುತ್ತೆ, ಅದನ್ನ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಇನ್ನೊಂದು ನಾಳ ಇರೋಲ್ಲ, ಬರೀ ಗ್ರಂಥಿ ಅಷ್ಟೇ ಇರ್ತದೆ. ಅರ್ಥ ಆಗ್ತಿದೆಯಲ್ಲ? ಗ್ಲ್ಯಾಂಡ್ ಅಷ್ಟೇ ಇರ್ತದೆ. ಅವುಗಳಿಗೆ ಏನಂತ ಕರೆಯೋಣ? ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಂತ ಕರಿತೇವೆ. ಸೊ exocrine glands or duct glands secretes different kinds of fluid. ಏನು ಸೆಕ್ರೆಟ್ ಮಾಡುತ್ತದ್ದು? ವಿಧ ವಿಧವಾದ ದ್ರವವನ್ನ, ವಸ್ತುವನ್ನ ಸ್ರವಿಸುತ್ತೆ. ಯಾವುದು? ನಾಳ ಇರುವ ಗ್ರಂಥಿಗಳು. ವಾಟ್ ಅಬೌಟ್ ಎಂಡೋಕ್ರೈನ್? ಹಾಗಾದ್ರೆ ಇದೇನ್ ಮಾಡುತ್ತೆ? ಸೊ ಡಕ್ಟ್ಲೆಸ್ ಗ್ಲ್ಯಾಂಡ್ ಸೆಕ್ರೇಟ್ಸ್ ಓನ್ಲಿ ಹಾರ್ಮೋನ್ಸ್. ಪ್ಲೀಸ್ ಯು ಶುಡ್ ರಿಮೆಂಬರ್ ದಿಸ್ ಒನ್. ಸೊ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಒಂದೇ ರೀತಿಯಾಗಿರ್ತಕ್ಕಂಥ ವಸ್ತುವನ್ನ ಸ್ರವಿಸುತ್ತೆ. ಸೊ ದಟ್ ಸಬ್ಸ್ಟೆನ್ಸ್ ನಥಿಂಗ್ ಬಟ್ ಹಾರ್ಮೋನ್ಸ್. ಏನ್ ಸ್ರವಿಸುತ್ತದೋ ಹಾರ್ಮೋನ್ಸ್ ಅಷ್ಟನ್ನೇ ಸ್ರವಿಸೋದು. ಹೌದಾ? ಇನ್ ಅವರ್ ಬಾಡಿ ಸೊ ಡಿಫರೆಂಟ್ ಕೈಂಡ್ಸ್ ಆಫ್ ಹಾರ್ಮೋನ್ಸ್ ರೆಗ್ಯುಲೇಟ್ ಅವರ್ ಬಾಡಿ ಮೆಟಬಾಲಿಸಮ್. ನಮ್ಮಲ್ಲಿ ಏನಾಗಿದೆ, ಬೇಕಾದಂಥ ಹಾರ್ಮೋನ್ಸ್ ಬೇರೆ ಬೇರೆ ಗ್ರಂಥಿಯಿಂದ ಸ್ರವಿಸುತ್ತೆ. ಇಡೀ ದೇಹದ ಒಂದು ಮೆಟಬಾಲಿಸಮ್ ಅನ್ನ, ಮೆಕ್ಯಾನಿಸಮ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಯಾವುದು? ಹಾರ್ಮೋನ್ಸ್. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟೂ. ಸೊ exocrine glands different kinds of secretion, so that is fluids, but endocrine glands secretes only hormones. So this is one of the major difference between exo and endocrine glands. Now so ಈಗ ಈ ಗ್ಲ್ಯಾಂಡ್ಸ್ ಅಲ್ಲಿ ಏನಿದೆ, ಎಲ್ಲಿ ನೋಡಬಹುದು ನಾವು ಗ್ಲ್ಯಾಂಡ್ಸ್ ಅಂದಾಗ? ಲಿವರ್, ಅದು ಕೂಡ ಒಂದು ಗ್ಲ್ಯಾಂಡ್, exocrine gland. then pancreas, both exocrine and as well as endocrine gland. ಹೌದಾ? thyroid, that is also a gland. pituitary, that's also a gland. So different types of gland. ovary, testes, sex organs, nothing but glands. ಸೊ ಹೀಗೆ ನಾವು ಗ್ಲ್ಯಾಂಡ್ಸ್ ಅನ್ನ ನಾವು ಅನೇಕ ರೀತಿಯಲ್ಲಿ ನೋಡ್ತಾ ಹೋಗ್ತೇವೆ. ಏನಿರುತ್ತೆ ಅಲ್ಲಿ? ಎಂಡೋಕ್ರೈನ್ ಆದ್ರೆ ಹಾರ್ಮೋನ್
ಸೆಕ್ರೆಟ್ ಮಾಡ್ತದೆ, ಎಕ್ಸೋಕ್ರೈನ್ ಆದ್ರೆ ವಿವಿಧ ರೀತಿಯ ಸಬ್ಸ್ಟೆನ್ಸ್ ಅನ್ನ, ಫ್ಲೂಯಿಡ್ ಅನ್ನ ಏನ್ ಮಾಡುತ್ತೆ, ಅದು ಸೆಕ್ರೆಟ್ ಮಾಡ್ತದೆ. ಸೊ ಎಲ್ಲಿ ನೋಡಬಹುದು ನಾವು, ಬೇಕಾದಷ್ಟು ಗ್ಲ್ಯಾಂಡ್ಸ್ ಅನ್ನ ನೋಡ್ತೇವೆ ನಾವು. ಸೊ ಎಲ್ಲಿ ನೋಡ್ತೀವಿ, ನೆಕ್ ಅಲ್ಲಿ ನೋಡಿ, ಥ್ರೋಟ್ ಅಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಇದೆ, ಪಿಟ್ಯುಟರಿ ಇನ್ ಬ್ರೈನ್, ದೆನ್ ಲಿವರ್, ದೆನ್ ಇನ್ನೊಂದು ಯಾವ್ದು ಹೇಳ್ಬೋದು ನಾವು, ಪ್ಯಾಂಕ್ರಿಯಾಸ್, ಲೈಕ್ ದಟ್. ಹೀಗೆ ಅನೇಕ ಗ್ರಂಥಿಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಮೇನ್ ಫಂಕ್ಷನ್ ಆಫ್ ಗ್ಲ್ಯಾಂಡ್ ನಥಿಂಗ್ ಬಟ್ ಏನಂತ ಹೇಳ್ತೀವಿ, ಸೆಕ್ರೀಷನ್. Different kinds of fluid except endocrine glands, they secrete only hormones. Again, glands lined by single layer of cells or multi-layer of cells. ಈ ಗ್ರಂಥಿಗಳು ಕೂಡ ಒಂದೇ ಒಂದು ಲೇಯರ್ ಇಂದ ಸೆಲ್ಗಳಿಂದ ಆವೃತವಾಗಿರ್ತದೆ, ಅಥವಾ 2 ಅಥವಾ 3 ಲೇಯರ್ಗಳಿಂದ ಆವೃತವಾಗಿರ್ತದೆ. ಸಿಂಗಲ್ ಇತ್ತು ಅಂತಂದಾಗ ನಾವು ಏನಂತ ಕರಿತೀವಿ, ಯೂನಿಸೆಲ್ಯುಲಾರ್ ಗ್ಲ್ಯಾಂಡ್ಸ್. ಯೂನಿಸೆಲ್ಯುಲಾರ್ ಗ್ಲ್ಯಾಂಡ್ಸ್. 2ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಮೋರ್ ದನ್ 2 ಲೇಯರ್ಸ್ ಆಫ್ ಸೆಲ್, ಮಲ್ಟಿಸೆಲ್ಯುಲಾರ್ ಗ್ಲ್ಯಾಂಡ್ಸ್. ಸೊ ಇದಿಷ್ಟು ನಾವು ಎಲ್ಲಿ ಸ್ಟಡಿ ಮಾಡಬಹುದು, ದಟ್ ಈಸ್ ದಿ ಒನ್ ಕ್ಯಾಟಗರಿ ಆಫ್ ಎಪಿಥೀಲಿಯಲ್ ಟಿಶ್ಯೂ. ದಟ್ ಒನ್ ಈಸ್ ಸಿಂಪಲ್ ಎಪಿಥೀಲಿಯಲ್ ಟಿಶ್ಯೂ. ಕಮಿಂಗ್ ಟು ದಿ ಸೆಕೆಂಡ್ ಒನ್, ದಟ್ ಒನ್ ಈಸ್ ಕಾಂಪೌಂಡ್ ಎಪಿಥೀಲಿಯಲ್ ಟಿಶ್ಯೂ. ನಥಿಂಗ್ ಬಟ್, ಸೊ ಇಟ್ ಈಸ್ ಮೇಡ್ ಅಪ್ ಆಫ್ 2 to 3 or more than 2 layers of cells. ಅದಕ್ಕೆ ನಾವೇನಂತ ಕರಿತೀವಲ್ಲಿ, ಕಾಂಪೌಂಡ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಮೆನ್ಷನ್ ಮಾಡ್ತೇವೆ. ಯಾಕೆ? ಸೊ 2 ಅಥವಾ 3 ಅಥವಾ 2ಕ್ಕಿಂತ ಹೆಚ್ಚು ಲೇಯರ್ ಸೆಲ್ಸ್ ಗಳಿಂದ ಏನಾಗಿದೆ, ಅದು ಮಾಡಲ್ಪಟ್ಟಿದೆ. Look at this diagram. This is one layer of cells, then it is again covered by another layer of cells, again covered by another layer of cells. Multi-layer ಇದೆ. ಹಾಗಾಗಿ ಕಾಂಪೌಂಡ್ ಎಪಿಥೀಲಿಯಲ್ ಟಿಶ್ಯೂ. ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಟೈಪ್ ಈಸ್ ಅವರ್ ಸ್ಕಿನ್, ಬಾಡಿ ಸ್ಕಿನ್. ಸೊ ಮೇಡ್ ಅಪ್ ಆಫ್ ಕಾಂಪೌಂಡ್ ಟೈಪ್ ಆಫ್ ಎಪಿಥೀಲಿಯಲ್ ಟಿಶ್ಯೂ. ಸೊ ನಾವು ಸ್ಕ್ವಾಮಸ್ ಅಲ್ಲಿ ಇನ್ನೊಂದು ಹೇಳ್ಬೋದು, ಏನು ಅಲ್ಲಿ ಇಂಟರ್ಸೆಲ್ಯುಲಾರ್ ಸ್ಪೇಸ್ ಇರೋದಿಲ್ಲ, ಹಾಗಾಗಿ ಏನು ಮಾಡುತ್ತದು, ಪ್ರೊಟೆಕ್ಟ್ ಮಾಡುತ್ತೆ. ನಮ್ಮ ಒಂದು ಹೊರಭಾಗವನ್ನ ಏನು ಮಾಡುತ್ತದು, ಪ್ರೊಟೆಕ್ಟ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಸ್ಕಿನ್ ಅಲ್ಲಿ ತಗೊಳ್ಳಿ, ಹಾಗೇನಾದ್ರೂ ಸ್ಪೇಸ್ ಇದ್ದಿದ್ರೆ ಏನಾಗ್ತಿತ್ತು, ಹೊರಗಡೆಯಿಂದ ಬಂದಂತಹ ಯಾವುದೇ ಒಂದು ದ್ರವ ವಸ್ತು ಆಗಿರ್ಬೋದು ಈಸಿಯಾಗಿ ಒಳಗಡೆ ಹೋಗ್ತಾ ಇತ್ತು ಆ ರಂಧ್ರದ ಮೂಲಕ, ಆ ಜಾಗದ ಮೂಲಕ. ಹಾಗಾಗಿ ಒಳಗಡೆ ಭಾಗ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರ್ತದೆ. ಇಲ್ಲೇನಾಗುತ್ತೆ, ಟೈಟ್ ಆಗಿ ಕ್ಲೋಸ್ ಆಗಿ ಕವರಿಂಗ್ ಆಗಿರೋದ್ರಿಂದ ಪ್ರೊಟೆಕ್ಟ್ ಮಾಡುತ್ತದು, ಆ ಭಾಗವನ್ನ ಏನ್ ಮಾಡುತ್ತದು, ಪ್ರೊಟೆಕ್ಟ್ ಮಾಡ್ತದೆ. ಹಾಗಾಗಿ ಈ ಸ್ಕ್ವಾಮಸ್ ಇದೆಯಲ್ಲ, ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ ನ ಇನ್ ಅದರ್ ವರ್ಡ್ಸ್ ಕಾಲ್ಡ್ ಪೇವ್ಮೆಂಟ್ ಟಿಶ್ಯೂ ಅಂತ ಕರಿತೀವಿ. ಹೊದಿಕೆ ರೀತಿಯಲ್ಲಿ ಇದೆ ಪೇವ್ಮೆಂಟ್ ಟಿಶ್ಯೂ. ಸೊ this is the brief summary of the first type of tissue in animal body, that one is epithelial tissue. So this is enough for today's class. Then I will take up the next type, connective tissue, in next class. Till then, goodbye.